ದ್ವಿತೀಯ ಪಿಯುಸಿ ಕನ್ನಡ ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಪ್ರಶ್ನೋತ್ತರಗಳು. ಅಭ್ಯಾಸ ಭಾಗ. ಮುಖ್ಯ ಪ್ರಶ್ನೆ 1 ಸಾಂದರ್ಭಿಕ ವಿವರಣೆಯನ್ನು ಬಳಸುವ ವಾಕ್ಯಗಳು. ವಾಕ್ಯ 1 ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕೀರಿನ ಕೈಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ನಿರೂಪಕರು ಲೈನ್ಮನ್ ದುರ್ಗಪ್ಪನು ಕೆಮ್ಮಿದ ಸಂದರ್ಭವನ್ನು ನೆನಪಿಸುತ್ತಾ ಹೇಳುವ ಮಾತು ಇದಾಗಿದೆ. ನಿರೂಪಕರು ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಅನ್ನು ಅದರ ಅಡಿಯಲ್ಲಿ ಬಿದ್ದುಕೊಂಡು ರಿಪೇರಿ ಮಾಡುತ್ತಿರುತ್ತಾರೆ. ಆಗ ಅಲ್ಲಿಗೆ ಲೈನ್ಮನ್ ದುರ್ಗಪ್ಪ ಕೊಡಲಿ ಕೇಳಲಿಕ್ಕಾಗಿ ಬರುತ್ತಾನೆ. ಬಂದವನಿಗೆ ನಿರೂಪಕರನ್ನು ಹೇಗೆ ಮಾತನಾಡಿಸುವುದು ಎಂದು ತಿಳಿಯದೆ ಒಂದೆರಡು ಬಾರಿ ಕೆಮ್ಮುತ್ತಾನೆ. ಆತನ ಕೆಮ್ಮನ್ನು ಗಮನಿಸಿದ ನಿರೂಪಕರು ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ. ಹಳ್ಳಿಗರು ಬೇರೆಯವರ ಮನೆಗೆ ಹೋದಾಗ ಮುಜುಗರ ತಪ್ಪಿಸಲು ಕೆಮ್ಮುವ ಮೂಲಕವೇ ಮನೆಯವರ ಗಮನ ಸೆಳೆಯುತ್ತಾರೆ. ಈ ಗ್ರಾಮೀಣ ಮುಗ್ಧತೆ ಹಾಗೂ ವಾಸ್ತವವನ್ನು ಲೇಖಕರು ಇಲ್ಲಿ ಹಾಸ್ಯಮಯವಾಗಿ ಮತ್ತು ಸ್ವಾರಸ್ಯಕರವಾಗಿ ಕಟ್ಟಿಕೊಟ್ಟಿದ್ದಾರೆ. ವಾಕ್ಯ 2 ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರಗೂರಿನ ಕೈಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಮಿಮ್ಕೋ ಕಂಪನಿಯವರು ಬೆಂಕಿಪಟ್ಟಣ ಮರ ಕಡಿಯಲು ಗುತ್ತಿಗೆ ಪಡೆದುಕೊಂಡಾಗ ಮರಗಳನ್ನು ಸಾಗಿಸುವ ಗುತ್ತಿಗೆಯನ್ನು ಕೃಷ್ಣೇಗೌಡರು ತಾನು ತೆಗೆದುಕೊಂಡು ಆನೆಯನ್ನು ಗೂಳೂರು ಮಠದಿಂದ ಖರೀದಿ ಮಾಡುತ್ತಾರೆ. ಆದರೆ ಎಲ್ಲಾ ತರದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತ ಕೃಷ್ಣೇಗೌಡ ಆನೆಯನ್ನು ಖರೀದಿಸಿದ. ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಅವರ ಬಗ್ಗೆ ಜನ ಪಟ್ಟ ಅಭಿಪ್ರಾಯ ಇಲ್ಲಿದೆ. ಸ್ವಾರಸ್ಯ. ಚುನಾವಣೆಗೆ ನಿಂತವರು ಹೇಗೆ ಬೇಗನೆ ಹಣ ಕಳೆದುಕೊಂಡು ದಿವಾಳಿ ಆಗುತ್ತಾರೋ ಆನೆ ಸಾಕುವುದು ಕೂಡ ಹಾಗೆಯೇ ಆಗಿದೆ. ಕೃಷ್ಣೇಗೌಡನ ಈ ದುಸ್ಸಾಹಸವನ್ನು ಊರಿನ ಜನರು ಲೇವಡಿ ಮಾಡುವ ಪರಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 3 ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ನೆರೆದಿದ್ದ ಜನರು ರೆಹಮಾನ್ ಸಾಬಿಗೆ ಹೇಳುವ ಮಾತು ಇದಾಗಿದೆ. ಒಮ್ಮೆ ಆನೆಯು ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ದೂಡಿ ಬೀಳಿಸಿತು. ಆಗ ರೆಹಮಾನ್ ದೊಡ್ಡ ರಂಪಾಟವನ್ನೇ ಮಾಡಿದ್ದ. ಈ ನಡುವೆ ಮೇಲಾಯುಧ ಅಲ್ಲಿಗೆ ಆಗಮಿಸಿ ಆನೆಯ ಪರ ನಿಂತ. ಆಗ ರೆಹಮಾನ್ ಭುಜೇದಾಳನ್ನು ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಆಕೆಯಲ್ಲಿ ಕೇಳಿ ಎಂದ. ಆದರೆ ಆಕೆ ರೆಹಮಾನ್ ಪರ ಮಾತನಾಡದೆ ಪರವಾಗಿ ಮಾತನಾಡುತ್ತಾ ರೆಹಮಾನ್ ಏನೋ ಅನ್ನಬಾರದನ್ನ ಅಂದ ಎಂದು ಹೇಳುತ್ತಾಳೆ. ಆಗ ಅಲ್ಲಿ ನೆರೆದಿರುವ ಎಲ್ಲರೂ ಆನೆ ಒಂದು ವ್ಯಕ್ತಿತ್ವವನ್ನು ತಿಳಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ. ಪ್ರಾಣಿಗಳಿಗೂ ಮನುಷ್ಯರಂತೆ ಮಾನ ಮರ್ಯಾದೆ ಮತ್ತು ವ್ಯಕ್ತಿತ್ವ ಇರುತ್ತದೆ ಎಂದು ಊರಿನವರೆಲ್ಲ ಸೇರಿ ಹೇಳುತ್ತಾರೆ. ರೆಹಮಾನ್ ಸಾಬಿಯ ಬೈಗುಳಕ್ಕೆ ಆನೆ ಪ್ರತಿಕ್ರಿಯಿಸಿದೆ ಎಂದು ಅವನನ್ನು ತಮಾಷೆ ಮಾಡುವ ಗುಂಪುಗಾರಿಕೆಯ ಮನಸ್ಥಿತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 4 ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ನಿರೂಪಕರು ಫಾರೆಸ್ಟ್ ಆಫೀಸರ್ ನಾಗರಾಜನಲ್ಲಿ ಕೇಳುವ ಮಾತು ಇದಾಗಿದೆ. ದುರ್ಗಪ್ಪ ತೆಗೆದುಕೊಂಡು ಹೋಗಿರುವ ಕೊಡಲಿಯು ನಿರೂಪಕರದ್ದಾಗಿತ್ತು. ದುರ್ಗಪ್ಪ ಮರ ಕಡಿಯುವುದನ್ನು ಕಂಡ ಅರಣ್ಯ ಇಲಾಖೆಯವರು ಸಾಕ್ಷ್ಯಕ್ಕೆ ಕೊಡಲಿ ತಂದಿಟ್ಟುಕೊಂಡಿದ್ದರು. ಇದನ್ನು ತಿಳಿದ ನಿರೂಪಕರು ನಾಗರಾಜನ ಬಳಿ ವಿಚಾರಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ. ಮರ ಕಡಿದ ಮೂಲ ಅಪರಾಧಿಯನ್ನು ಹಿಡಿದು ಶಿಕ್ಷಿಸುವ ಬದಲು ಕೇವಲ ಆಯುಧವಾದ ತನ್ನ ಕೊಡಲಿಯನ್ನು ಅಧಿಕಾರಿಗಳು ಕಸಿದುಕೊಂಡಿದ್ದಾರೆ. ಇಂತಹ ಸರ್ಕಾರಿ ವ್ಯವಸ್ಥೆಯ ಉಳುಕನ್ನು ನಿರೂಪಕರು ತರ್ಕಬದ್ಧವಾಗಿ ಪ್ರಶ್ನಿಸಿರುವ ರೀತಿ ಸ್ವಾರಸ್ಯಕರವಾಗಿದೆ. ವಾಕ್ಯ 5 ವೆಪನ್ ಸರ್ ವೆಪನ್ ನಮಗೆ ಮುಖ್ಯ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಗೂರಿನ ಕೈಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ಮಾತನ್ನು ನಾಗರಾಜ್ ನಿರೂಪಕರಲ್ಲಿ ಹೇಳುತ್ತಾನೆ. ನಾಗರಾಜ್ನ ಕಚೇರಿಗೆ ಬಂದ ನಿರೂಪಕರು ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತೆಗೆದುಕೊಳ್ಳಿ. ನನ್ನ ಕೊಡಲಿ ಯಾಕೆ ತಂದು ಇಟ್ಕೊಂಡಿದ್ದೀರಾ ಎಂದು ಕೇಳುತ್ತಾರೆ. ಆಗ ನಾಗರಾಜ್
ತನ್ನ ಎದುರಿನ ಕುರ್ಚಿ ತೋರಿಸಿಕೊಳ್ಳಿ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ಅರಣ್ಯ ಇಲಾಖೆಯವರಿಗೆ ನ್ಯಾಯಕ್ಕಿಂತ ಹೆಚ್ಚಾಗಿ ಅಪರಾಧಕ್ಕೆ ಬಳಸಿದ ಆಯುಧ ಅಂದರೆ ವೆಪನ್ ಸಾಕ್ಷ್ಯವಾಗಿ ಎಷ್ಟು ಮುಖ್ಯವಾಗುತ್ತದೆ ಎಂಬುದನ್ನು ಇದು ತಿಳಿಸುತ್ತದೆ. ನಾಗರಾಜ್ ಇಂಗ್ಲಿಷ್ ಪದ ಬಳಸಿ ಅಹಂಕಾರದಿಂದ ಹೇಳುವ ರೀತಿಯಲ್ಲಿ ಅಧಿಕಾರಶಾಹಿಯ ವಿಡಂಬನೆ ಸ್ವಾರಸ್ಯಕರವಾಗಿದೆ. ವಾಕ್ಯ 6 ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕಿರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ನಾಗರಾಜ್ ದುರ್ಗಪ್ಪನಲ್ಲಿ ಹೇಳುತ್ತಾನೆ. ಮರ ಕಡಿಯುತ್ತಿದ್ದ ಆರೋಪದ ಮೇಲೆ ದುರ್ಗಪ್ಪನನ್ನು ಲಾಕಪ್ಪಿಗೆ ಹಾಕಿಸುವೆನೆಂದು ನಾಗರಾಜ್ ಹೇಳಿದಾಗ ದುರ್ಗಪ್ಪ ಮರವನ್ನು ನಾನು ಕಡಿದಿಲ್ಲವೆಂದು, ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದೆ ಎಂದು ಹಳೆ ಪ್ರವಾರ ಪುನರಾವರ್ತನೆ ಮಾಡುತ್ತಾನೆ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ನಾಗರಾಜ್ ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ಸರ್ಕಾರಿ ಕಚೇರಿಗಳಲ್ಲಿ ಮನುಷ್ಯನ ಬಾಯಿ ಮಾತಿಗಿಂತ ಲಿಖಿತ ದೂರಿಗೆ ಬೆಲೆ ಹೆಚ್ಚು ಎಂಬುದನ್ನು ಈ ಮಾತು ಸಾರುತ್ತದೆ. ಅನಕ್ಷರಸ್ಥ ಬಡವರ ಬಳಿ ಲಿಖಿತ ದೂರು ಕೇಳುವ ಅಧಿಕಾರಿಗಳ ಕಟುಕತನ ಮತ್ತು ಅಧಿಕಾರದ ದರ್ಪ ಇಲ್ಲಿ ಸ್ವಾರಸ್ಯಕರವಾಗಿ ಅನಾವರಣಗೊಂಡಿದೆ. ವಾಕ್ಯ 7 ಡ್ರೈವರಣ್ಣ ಎತ್ತಾಗಿ ಹೋದ ಇಲ್ಲೇ ಇದ್ನಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕ್ಲೀನರ್ ಡ್ರೈವರಣ್ಣನನ್ನು ಹುಡುಕುತ್ತಾ ಹೇಳುವ ಮಾತು ಇದಾಗಿದೆ. ಸಿಬೇಗೌಡರ ಸ್ಯಾಮಿಲ್ನಲ್ಲಿ ಮಾವುತ ಮೇಲಾಯುಧನು ಪಾನಮತ್ತನಾಗಿದ್ದ ಕಾರಣ ಲಾರಿ ಮತ್ತು ನಾಟಗಳಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚದೆ ಮೇಲಾಯುಧ ಆನೆಗೆ ನಾಟಗಳನ್ನು ಇಳಿಸಲು ಆದೇಶಿಸುತ್ತಾನೆ. ಮೇಲಾಯುಧನ ಆದೇಶದಂತೆ ಆನೆ ನಾಟಗಳನ್ನು ತಳ್ಳಿ ಬೀಳಿಸಿತು. ಲಾರಿ ದಡಾರನೆ ಬಿದ್ದ ಸದ್ದು ಕೇಳಿ ಸಿಬೇಗೌಡರು ಮತ್ತು ಲಾರಿ ಕ್ಲೀನರ್ ಎಲ್ಲರೂ ಓಡಿ ಬಂದು ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋಗುವರು. ಆದರೆ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರು ಹುಡುಕುತ್ತಿರುವುದನ್ನು ಕಂಡಿತು. ಏನೆಂದು ಕೇಳುವಾಗ ಈ ಮೇಲಿನಂತೆ ಕ್ಲೀನರ್ ಹೇಳುತ್ತಾನೆ. ಸ್ವಾರಸ್ಯ ಲಾರಿ ಉರುಳಿಬಿದ್ದ ಆತಂಕದ ಕ್ಷಣದಲ್ಲಿ ಆತನ ಗಾಬರಿ ಮತ್ತು ಪ್ರಾಣಾಪಾಯದ ಸನ್ನಿವೇಶವು ಕರುಣಾಜನಕ ಹಾಗೂ ಕಥೆಯ ತೀವ್ರತೆಯನ್ನು ಹೆಚ್ಚಿಸುವಲ್ಲಿ ಸ್ವಾರಸ್ಯಕರವಾಗಿದೆ. ವಾಕ್ಯ 8 ಕುಶಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕಿರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ದುರ್ಗಪ್ಪ ನಿರೂಪಕರಲ್ಲಿ ಹೇಳುತ್ತಾನೆ. ಕೊಡಲಿ ವಾಪಸ್ ಕೊಡಲು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸುತ್ತಾನೆ. ಅಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಹುಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿದರೆಂದು ಹೇಳುತ್ತಾನೆ. ಆತ ನಿರೂಪಕರಲ್ಲಿ ಆ ಆನೆಗೆ ಎಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ, ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ ಎನ್ನುತ್ತಾ ಆನೆ ಬಗ್ಗೆ ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ಬೃಹತ್ ಆನೆಗೆ ಮದ್ಯ ಕುಡಿಸಿದರೆ ಅದು ಕೋಪದಿಂದ ಅಲ್ಲ, ಕೇವಲ ತಮಾಷೆಗೆಂದು ಸೊಂಡಿಲು ಬೀಸಿದರೆ ಮನುಷ್ಯನ ಪ್ರಾಣ ಹೋಗುತ್ತದೆ. ಕಾಡು ಪ್ರಾಣಿಗಳ ಬಗೆಗಿನ ಮನುಷ್ಯನ ಭಯ ಮತ್ತು ಎಚ್ಚರಿಕೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ವಾಕ್ಯ 9 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕಿರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಪೋಸ್ಟ್ಮ್ಯಾನ್ ಜಬ್ಬರ್ ನಿರೂಪಕರಲ್ಲಿ ಹೇಳುತ್ತಾನೆ. ಜಬ್ಬರ್ ನಿರೂಪಕರಲ್ಲಿ ತನ್ನ ಬವಣೆಯನ್ನು ವಿವರಿಸುತ್ತಾ ಪೋಸ್ಟ್ ಕೊಡಲು ಹೋದರೆ ಎಲ್ಲರ ಮನೆ ಮುಂದೆಯೂ 4 ನಾಯಿ ಮುಗಿಬೀಳ್ತವೆ. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚೆ ಕಚ್ಚುತ್ತೆ. ಹುಚ್ಚು ಬಂದ ಮೇಲೆ ಔಷಧಿ ಇಲ್ಲವಾದ ಕಾರಣ ತನಗೆ ಕಚ್ಚಿರುವುದು ಹುಚ್ಚು ನಾಯಿ ಹೌದೋ ಅಲ್ಲ, ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊಳ್ತೀನಿ ಎಂದು ಹೇಳುತ್ತಾನೆ. ಸ್ವಾರಸ್ಯ ನಾಯಿ ಕಚ್ಚಿದಾಗ ಅದಕ್ಕೆ ಹುಚ್ಚು ಇದೆಯೋ ಇಲ್ಲವೋ ಎಂದು ತಿಳಿಯದೆ ಪ್ರಾಣ ಭಯದಿಂದ ಕಡ್ಡಾಯವಾಗಿ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಬಡ ಪೋಸ್ಟ್ಮ್ಯಾನ್ ಜಬ್ಬರ್ನ ಈ ಅಸಹಾಯಕತೆ ಹಾಸ್ಯಮಯವಾಗಿ ಮತ್ತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 10 ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕಿರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ
ಕೃಷ್ಣೇಗೌಡರ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಪುಟ್ಟಯ್ಯ ನಿರೂಪಕರಲ್ಲಿ ಹೇಳುತ್ತಾನೆ. ಪುಟ್ಟಯ್ಯನು ನಿರೂಪಕರ ಬಳಿ ಮಾತನಾಡುತ್ತಾ, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂದು ಹೇಳುತ್ತಾ ಕೊಂಚ ದನಿ ತಗ್ಗಿಸಿ, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಎಂದು ವರ್ತಮಾನ ಉಂಟಪ್ಪ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಊರಿನಲ್ಲಿ ಬೃಹತ್ ಆನೆಗೇನಾದರೂ ಹುಚ್ಚು ಹಿಡಿದರೆ ಇಡೀ ಊರಿನ ಗತಿ ಏನಾಗಬಹುದು ಎಂಬ ಕಲ್ಪನೆಯೇ ಭಯಾನಕವಾದುದು. ಗಾಳಿ ಸುದ್ದಿಗಳು ಊರಿನ ಜನರಲ್ಲಿ ಎಂತಹ ಆತಂಕವನ್ನು ಸೃಷ್ಟಿಸಿತು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ವಾಕ್ಯ 11. ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕುಳಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರು ನಿರೂಪಕರಲ್ಲಿ ಹೇಳುತ್ತಾರೆ. ಮೂಡುಗೆರೆಯಲ್ಲಿ ಉಂಟಾದ ಕಂತ್ರಿ ನಾಯಿಗಳ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ನಿರೂಪಕರು ಜಬರ್, ಪುಟ್ಟಯ್ಯ ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರಲ್ಲಿ ಕೇಳಬೇಕು ಎಂದು ಅವರಲ್ಲಿಗೆ ಬರಲು ತಯಾರಾಗುತ್ತಾರೆ. ಆದರೆ ಜಬರ್ ಮತ್ತು ಪುಟ್ಟಯ್ಯ ಇಬ್ಬರು ಖಾನ್ ಸಾಹೇಬ್ರ ಬಳಿಗೆ ಬರದೆ ಜಾರಿಕೊಳ್ಳುವುದನ್ನು ಗಮನಿಸಿದ ನಿರೂಪಕರು ತಾನೊಬ್ಬನೇ ಕೇಳುತ್ತೇನೆ ಎಂದು ಮುನ್ಸಿಪಲ್ ಆಫೀಸಿಗೆ ಬಂದು ಖಾನ್ ಸಾಹೇಬರಲ್ಲಿ ಕೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ನಾಯಿಗಳನ್ನು ಕೊಲ್ಲುವುದಕ್ಕೂ ಇಸ್ಲಾಂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ, ತನ್ನ ವೈಯಕ್ತಿಕ ಪ್ರೀತಿಯೂ ಇಲ್ಲ ಎಂದು ಖಾನ್ ಸಾಹೇಬ್ ಹೇಳುತ್ತಾನೆ. ಅಧಿಕಾರದಲ್ಲಿರುವವರು ತಮ್ಮ ಅಸಾಮರ್ಥ್ಯವನ್ನು ಮುಚ್ಚಿಕೊಳ್ಳಲು ಪರದಾಡುವ ರೀತಿ ಇಲ್ಲಿ ಸ್ವಾರಸ್ಯಕರವಾಗಿದೆ. ವಾಕ್ಯ 12. ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕುಳಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರು ನಿರೂಪಕರಲ್ಲಿ ಹೇಳುವ ಮಾತಿದು. ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರನ್ನು ಭೇಟಿಯಾಗಲು ಹೋದ ಲೇಖಕರು ಊರಿನಲ್ಲಿ ಹೆಚ್ಚಿರುವ ಕಂತ್ರಿ ನಾಯಿಯ ಕುರಿತು ಪ್ರಸ್ತಾಪಿಸಿದಾಗ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಅವೆಲ್ಲ ಇಲ್ಲಿಯ ನಾಯಿಗಳಲ್ಲ, ಯಾರೋ ಹೊರಗಡೆಯಿಂದ ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ ಎಂದು ಹೇಳುತ್ತಾ, ತಾನು ತನ್ನ ಕಡೆಯಿಂದ ಆದ ಪ್ರಯತ್ನವನ್ನೆಲ್ಲ ಮಾಡಿದ್ದೇನೆ ಎಂದು ಹೇಳುತ್ತಾರೆ. ಸ್ವಾರಸ್ಯ: ನಾಯಿಗಳ ಆಮದು ಎಕ್ಸ್ಪೋರ್ಟ್ ಆದವು ಎಂದು ಇಂಗ್ಲಿಷ್ ಪದ ಬಳಸಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನ ತಮಾಷೆಯಾಗಿದೆ. ವಾಕ್ಯ 13. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕುಳಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ನಿರೂಪಕರು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರಲ್ಲಿ ಹೇಳುತ್ತಾರೆ. ಕಂತ್ರಿ ನಾಯಿಗಳು ಹೆಚ್ಚಾಗಿರುವ ಪ್ರಸ್ತಾಪವನ್ನು ಖಾನ್ ಸಾಹೇಬರು ಹಿಂದೂ ಮುಸ್ಲಿಂ ಧರ್ಮದೊಂದಿಗೆ ಗಂಟು ಹಾಕುತ್ತಿದ್ದಾರೆಂದು ನಿರೂಪಕರಿಗೆ ಅನಿಸಿತು. ಆದ್ದರಿಂದ ನಿರೂಪಕರು ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೆ ಧರ್ಮಗಳ ಕಾರಣವನ್ನು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಖಾನ್ ಸಾಹೇಬರಿಗೆ ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: ಅಧಿಕಾರದಲ್ಲಿರುವವರು ಧರ್ಮದ ನೆಪವೊಡ್ಡಿ ಸಾರ್ವಜನಿಕ ಕೆಲಸದಿಂದ ತಪ್ಪಿಸಿಕೊಳ್ಳಬಾರದು ಎಂಬುದನ್ನು ಈ ವಾಕ್ಯ ಸ್ಪಷ್ಟಪಡಿಸುತ್ತದೆ. ಊರಿನ ಸ್ವಚ್ಛತೆ ಕಾಪಾಡುವುದೇ ಪ್ರೆಸಿಡೆಂಟ್ ಆದವರ ಆದ್ಯತೆ ಎಂಬುದನ್ನು ನಿರೂಪಕರು ಖಡಕ್ಕಾಗಿ ಎಚ್ಚರಿಸುವ ಪರಿ ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 14. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರುಕುಳಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಟೆಲಿಫೋನ್ ಲೈನ್ ಸರಿ ಮಾಡಲು ಹೋದ ತಿಪ್ಪಣ್ಣನ ಸುದ್ದಿ ಇಲ್ಲದಾಗ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಶಪಿಸುತ್ತಾ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇನಹಳ್ಳಿ ಲೈನ್ ನೋಡುತ್ತಾ ಹೊರಡುತ್ತಾನೆ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣ ಕೂಗಿದರೂ ಕರೆದರೂ ಮಾತನಾಡದೆ ಇದ್ದಾಗ ಶಂಕರಪ್ಪ ಆತನನ್ನು ನೋಡಿ ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸ್ಗೆ ಮಾತನಾಡುವ ಕೆಳಗಿಡುತ್ತಾ, ಏನ್ ಸರ್ ಇದು, ಏನಾಯ್ತು ಇವನಿಗೆ ಎನ್ನುತ್ತಾ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುವನ್ನು ನೋಡಿ ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ: ಕಂಬದ ತಂತಿಗಳ ಗೊಂಚಲಿನಲ್ಲಿ ಕುಳಿತಿದ್ದ
ತಿಪ್ಪಣ್ಣನ ಪ್ರಾಣಪಕ್ಷಿ ಹಾರಿ ಹೋಗಿರುವುದನ್ನು ಕಂಡು ಶಂಕರಪ್ಪನು ಆತಂಕದಿಂದ ಈ ಮಾತನ್ನು ಆಡುವುದರಲ್ಲಿ ಆ ದುರಂತ ಸಾವಿನ ಗಂಭೀರತೆ ಮತ್ತು ಪರಿಸ್ಥಿತಿಯ ಗರಡಿಯು ಅಡಕವಾಗಿರುವುದನ್ನು ಕಾಣಬಹುದು. ವಾಕ್ಯ 15 ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಲೈಟ್ಮನ್ ಶಂಕರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುವಿನಲ್ಲಿ ಹೇಳಿದ ಮಾತಿದು. ತಿಪ್ಪಣ್ಣನನ್ನು ನೋಡಿದ ರಮೇಶ್ ಬಾಬು ಶಂಕರಪ್ಪನಲ್ಲಿ ಕಂಬ ಹತ್ತಿ ಒಮ್ಮೆ ನೋಡೋ ಮಾರಾಯ. ಅಕಸ್ಮಾತ್ ಜೀವ ಇದ್ದರೆ ಆಸ್ಪತ್ರೆಗೆ ಸೇರಿಸೋಣ ಎನ್ನುತ್ತಾನೆ. ಅವನ ಮಾತಿನಂತೆ ಕಂಬ ಹತ್ತಿದ ಶಂಕರಪ್ಪ ಕಂಬವನ್ನು ಅರ್ಧ ಹತ್ತುವರಷ್ಟರಲ್ಲಿ ಕೈಕಾಲು ಜುಮ್ಮೆಂದು ನಡುಗಿದಂತಾಗಿ ಅಯ್ಯೋಯ್ಯೋ ಎಂದು ಕಿರುಚಿ ಕಂಬದಿಂದ ದೂರ ನಿಲ್ಲುತ್ತಾನೆ. ಇದನ್ನು ಗಮನಿಸಿದ ರಮೇಶ್ ಬಾಬು ಏನಾಯ್ತು ಎಂದು ಕೇಳಿದಾಗ ಶಂಕರಪ್ಪ ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ಟೆಲಿಫೋನ್ ಕಂಬದೊಳಗೆ ಅಚಾನಕ್ಕಾಗಿ ವಿದ್ಯುತ್ ಪ್ರವಹಿಸುತ್ತದೆ ಎಂದು ಹೇಳಲು ಬಾರದೆ ಏನೋ ಸೇರಿಕೊಂಡದೆ ಎಂದು ಶಂಕರಪ್ಪ ಬೆದರುತ್ತಾನೆ. ಆತನ ಮುಗ್ಧತೆ ಮತ್ತು ಸಾಮಾನ್ಯ ಕಾರ್ಮಿಕರು ಎದುರಿಸುವ ಜೀವಭಯದ ಸನ್ನಿವೇಶ ಇಲ್ಲಿ ಕರುಣಾಜನಕ ಹಾಗೂ ಸ್ವಾರಸ್ಯಕರವಾಗಿದೆ. ವಾಕ್ಯ 16 ಆನೆ ಬೇಲಿ ದಾಟಿ ಹೋಯ್ತು ಸಾರ್. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಗಾಡ್ ರಾಮಪ್ಪ ನಾಗರಾಜುವಿನಲ್ಲಿ ಹೇಳುತ್ತಾನೆ. ಆನೆಯನ್ನು ಕೊಲ್ಲಬೇಕು ಎಂದು ನಾಗರಾಜ ಒಳ್ಳೆಯ ಆಯಕಟ್ಟಿನ ಗಂಟಿಯಲ್ಲಿ ಕೋವಿ ಹಿಡಿದುಕೊಂಡು ಕುಳಿತಿದ್ದ. ಅವನು ಕುಳಿತಿದ್ದ ಗಂಟಿ ಬಹಳ ಹೆಸರುವಾಸಿಯಾದ ಶಿಕಾರಿ ಗಂಟಿಯಾಗಿತ್ತು. ಕಾಡು ಪ್ರಾಣಿಗಳು ಅಲ್ಲಿಂದಲೇ ದಾಟಿ ಹೋಗಬೇಕಾದ ಕಾರಣ ಕೃಷ್ಣೇಗೌಡರ ಆನೆಗಾಗಿ ಕಾಯುತ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದ ರಾಮಪ್ಪ ಆನೆಯು ಬೇಲಿ ದಾಟಿ ಹೋದ ವಿಚಾರವನ್ನು ತಿಳಿಸಿದಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ಮನುಷ್ಯ ತನ್ನ ಅಹಂಕಾರದಿಂದ ಪ್ರಕೃತಿಯನ್ನು ನಿಯಂತ್ರಿಸಿ ಕೊಲ್ಲಲು ಏನೆಲ್ಲ ಯೋಜನೆ ರೂಪಿಸಿದರೂ ಆನೆ ಬೇಲಿ ದಾಟಿ ಹೋಗುತ್ತದೆ. ಪ್ರಾಣಿಗಳು ಮನುಷ್ಯನ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡುವ ಈ ಸನ್ನಿವೇಶವು ಸ್ವಾರಸ್ಯಕರವಾಗಿದೆ. ವಾಕ್ಯ 17 ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಪೊಲೀಸರು ನಾಪತ್ತೆಯಾದ ನಾಗರಾಜನ ಕುರಿತು ಮಹಜರು ಮಾಡಿಕೊಂಡ ಸಂದರ್ಭ ಇದಾಗಿದೆ. ನಾಗರಾಜನು ಏಕಾಏಕಿ ನಾಪತ್ತೆಯಾದದ್ದು ದೊಡ್ಡ ಸಮಸ್ಯೆಯಾಗಿ ಹೋಯಿತು. ಆತನನ್ನು ಆನೆ ತುಳಿದು ಸಾಯಿಸಿತೋ, ಕೊಲೆಯಾದನೋ, ಆತ್ಮಹತ್ಯೆ ಮಾಡಿಕೊಂಡನೋ ಎಂಬ ಹಲವಾರು ಪ್ರಶ್ನೆಗಳು ಉಗಮವಾದವು. ಈ ನಡುವೆ ಪೊಲೀಸರು ಕಾಡೆಲ್ಲ ಹುಡುಕಾಡಿ ಮಹಜರು ಮಾಡಲು ಮುಂದಾದಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ಆನೆಯನ್ನು ಕೊಲ್ಲಲು ಹೋದ ಅಹಂಕಾರಿ ಅಧಿಕಾರಿಯ ದೇಹ ಸಿಗದೆ ಆತನ ಅಧಿಕಾರದ ಸಂಕೇತವಾದ ಕೋವಿ ಮಾತ್ರ ಅನಾಥವಾಗಿ ಸಿಗುತ್ತದೆ. ಪ್ರಕೃತಿಯ ನಿಗೂಢತೆಯ ಮುಂದೆ ಮನುಷ್ಯ ಎಷ್ಟು ಅಸಹಾಯಕ ಎಂಬುದನ್ನು ಈ ಸಾಲು ಅತ್ಯಂತ ಸ್ವಾರಸ್ಯಕರವಾಗಿ ಧ್ವನಿಸುತ್ತದೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಆಯ್ಕೆಗಳ ಮೂಲಕ ಉತ್ತರಿಸಿದ್ದೇನೆ, ಗಮನಿಸಿ. ಪ್ರಶ್ನೆ 1 ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು? ಆಯ್ಕೆಗಳು ಕಾರು ರಿಪೇರಿ, ಜೀಪು ರಿಪೇರಿ, ಸ್ಕೂಟರ್ ರಿಪೇರಿ, ಸೈಕಲ್ ರಿಪೇರಿ. ಸರಿಯಾದ ಉತ್ತರ ಆ ಜೀಪು ರಿಪೇರಿ. ಒಂದು ವಾಕ್ಯದ ಉತ್ತರ ನಿರೂಪಕರಿಗೆ ಜೀಪು ರಿಪೇರಿ ಮಾಡುವ ಕೆಲಸ ಕಾಯಮಾಗಿತ್ತು. ಪ್ರಶ್ನೆ 2 ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಆಯ್ಕೆಗಳು ಸುತ್ತಿಗೆ, ಕುಡುಗೋಲು, ಮಚ್ಚು, ಕೊಡಲಿ. ಸರಿಯಾದ ಆಯ್ಕೆ ಈ ಕೊಡಲಿ. ಒಂದು ವಾಕ್ಯದ ಉತ್ತರ ದುರ್ಗಪ್ಪನು ಕೊಡಲಿ ಕೇಳಿ ಪಡೆಯಲು ಬಂದಿದ್ದನು. ಪ್ರಶ್ನೆ 3 ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಆಯ್ಕೆಗಳು ಟೆಲಿಫೋನ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್, ಅರಣ್ಯ ಡಿಪಾರ್ಟ್ಮೆಂಟ್, ಅಂಚೆ ಡಿಪಾರ್ಟ್ಮೆಂಟ್. ಸರಿಯಾದ ಆಯ್ಕೆ ಆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್. ಒಂದು ವಾಕ್ಯದ ಉತ್ತರ ದುರ್ಗಪ್ಪನ ಪ್ರಕಾರ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಒಂದು ತರ್ಲೆ ಡಿಪಾರ್ಟ್ಮೆಂಟ್ ಆಗಿದೆ. ಪ್ರಶ್ನೆ 4 ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಆಯ್ಕೆಗಳು ಬೇಲೂರು, ಚೇಳೂರು, ಗೂಳೂರು, ಮಾಳೂರು. ಸರಿಯಾದ ಆಯ್ಕೆ ಈ ಗೂಳೂರು. ಒಂದು ವಾಕ್ಯದ ಉತ್ತರ
ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿತ್ತು. ಪ್ರಶ್ನೆ 5. ಕೃಷ್ಣೇಗೌಡರ ಆನೆಯ ಹೆಸರೇನು? ಆಯ್ಕೆಗಳು ಗಂಗೆ, ಗೌರಿ, ಭದ್ರೆ, ತುಂಗೆ. ಸರಿಯಾದ ಆಯ್ಕೆ ಆ ಗೌರಿ. ಒಂದು ವಾಕ್ಯದ ಉತ್ತರ ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ. ಪ್ರಶ್ನೆ 6. ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ? ಆಯ್ಕೆಗಳು ಆನೆಗೆ ವಯಸ್ಸಾಗಿದ್ದರಿಂದ, ಮಾವುತ ಸತ್ತದ್ದರಿಂದ, ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣ, ಆನೆಗೆ ಕಾಯಿಲೆ ಬಂದದ್ದರಿಂದ. ಸರಿಯಾದ ಆಯ್ಕೆ ಈ ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣ. ಒಂದು ವಾಕ್ಯದ ಉತ್ತರ ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣ ಆನೆಗೆ ಅವರನ್ನು ಹೊರುವ ಕೆಲಸ ತಪ್ಪಿಹೋಯಿತು. ಪ್ರಶ್ನೆ 7. ಆನೆಯ ಮಾವುತನ ಹೆಸರೇನು? ಆಯ್ಕೆಗಳು ಮೇಲಾಯುಧ, ಪುಟ್ಟಯ್ಯ, ವೇಲಾಯುಧ, ಸುಬ್ಬಣ್ಣ. ಸರಿಯಾದ ಆಯ್ಕೆ ಈ ವೇಲಾಯುಧ. ಒಂದು ವಾಕ್ಯದ ಉತ್ತರ ಆನೆಯ ಮಾವುತನ ಹೆಸರು ವೇಲಾಯುಧ. ಪ್ರಶ್ನೆ 8. ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ಆಯ್ಕೆಗಳು ಜುನೈದ, ಜುಬೇದ, ಸುಬದ, ಜೈನಾಬಿ. ಸರಿಯಾದ ಆಯ್ಕೆ ಆ ಜುಬೇದ. ಒಂದು ವಾಕ್ಯದ ಉತ್ತರ ರೆಹಮಾನ್ ಎ ವಿಟ್ನೆಸ್ ಎಂದು ತನ್ನ ಹೆಂಡತಿ ಜುಬೇದಳನ್ನು ತೋರಿಸಿದನು. ಪ್ರಶ್ನೆ 9. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಆಯ್ಕೆಗಳು ಪ್ರಕಾಶ್, ಸೋಮೇಶ್, ರಮೇಶ್, ದಿನೇಶ್. ಸರಿಯಾದ ಆಯ್ಕೆ ಆ ಪ್ರಕಾಶ್. ಒಂದು ವಾಕ್ಯದ ಉತ್ತರ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್. ಪ್ರಶ್ನೆ 10. ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಆಯ್ಕೆಗಳು ಕೃಷ್ಣೇಗೌಡರ ತೋಟದಲ್ಲಿ, ಅರಣ್ಯ ಇಲಾಖೆಯಲ್ಲಿ, ಶಿವೇಗೌಡರ ಸಾಮಿಲಿನಲ್ಲಿ, ಮುನಿಸಿಪಾಲಿಟಿಯಲ್ಲಿ. ಸರಿಯಾದ ಆಯ್ಕೆ ಈ ಶಿವೇಗೌಡರ ಸಾಮಿಲಿನಲ್ಲಿ. ಒಂದು ವಾಕ್ಯದ ಉತ್ತರ ಆನೆ ಇಲ್ಲದಿದ್ದರಿಂದ ವೇಲಾಯುಧನು ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದನು. ಪ್ರಶ್ನೆ 11. ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದುದೇಕೆ? ಆಯ್ಕೆಗಳು ಮರ ಕಡಿಯಲು, ಕಳನಾಟ ಸಾಗಿಸಲು, ಆನೆಯನ್ನು ಮಾರಲು, ಆನೆಗೆ ಚಿಕಿತ್ಸೆ ಕೊಡಿಸಲು. ಸರಿಯಾದ ಆಯ್ಕೆ ಆ ಕಳನಾಟ ಸಾಗಿಸಲು. ಒಂದು ವಾಕ್ಯದ ಉತ್ತರ ಶಿವೇಗೌಡರು ಕಳನಾಟ ಸಾಗಿಸಲು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದರು. ಪ್ರಶ್ನೆ 12. ಪೋಸ್ಟ್ಮನ್ ಜಬರ್ನಿಗೆ ಒದಗಿದ ತೊಂದರೆ ಏನು? ಆಯ್ಕೆಗಳು ಸೈಕಲ್ ಪಂಕ್ಚರ್ ಆಗಿದ್ದು, ಕಳ್ಳರು ಅಡ್ಡಗಟ್ಟಿದ್ದು, ಪತ್ರಗಳು ಕಳೆದು ಹೋಗಿದ್ದು, ಹುಚ್ಚುನಾಯಿ ಕಚ್ಚಿದ್ದು. ಸರಿಯಾದ ಆಯ್ಕೆ ಈ ಹುಚ್ಚುನಾಯಿ ಕಚ್ಚಿದ್ದು. ಒಂದು ವಾಕ್ಯದ ಉತ್ತರ ಪೋಸ್ಟ್ಮನ್ ಜಬರ್ನಿಗೆ ಹುಚ್ಚುನಾಯಿ ಕಚ್ಚುವ ತೊಂದರೆ ಒದಗಿತು. ಪ್ರಶ್ನೆ 13. ಜಬರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಆಯ್ಕೆಗಳು ಪತ್ರಗಳನ್ನು ಬಟವಾಡೆ ಮಾಡಲು, ಪುಟ್ಟಯ್ಯನನ್ನು ಕಾಣಲು, ಹುಚ್ಚುನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ಪಡೆಯಲು, ಆನೆಯನ್ನು ನೋಡಲು. ಸರಿಯಾದ ಆಯ್ಕೆ ಈ ಹುಚ್ಚುನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ಪಡೆಯಲು. ಒಂದು ವಾಕ್ಯದ ಉತ್ತರ ಜಬರ್ಗೆ ಹುಚ್ಚುನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ಪಡೆಯಲು ವೆಟರ್ನರಿ ಆಸ್ಪತ್ರೆಗೆ ಬಂದನು. ಪ್ರಶ್ನೆ 14. ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು? ಆಯ್ಕೆಗಳು ಜಬರ್ ಸಾಹೇಬ, ಖಾನ್ ಸಾಹೇಬ, ಮೀರ್ ಸಾಹೇಬ, ರೆಹಮಾನ್ ಸಾಹೇಬ. ಸರಿಯಾದ ಆಯ್ಕೆ ಆ ಖಾನ್ ಸಾಹೇಬ. ಒಂದು ವಾಕ್ಯದ ಉತ್ತರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ. ಪ್ರಶ್ನೆ 15. ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಆಯ್ಕೆಗಳು ಕಚೇರಿ ಸ್ವಚ್ಛವಾಗಿಡೋದು, ರಸ್ತೆ ಸ್ವಚ್ಛವಾಗಿಡುವುದು, ಊರನ್ನು ಸ್ವಚ್ಛವಾಗಿಡೋದು, ತಮ್ಮ ಮನೆ ಸ್ವಚ್ಛವಾಗಿಡೋದು. ಸರಿಯಾದ ಆಯ್ಕೆ ಈ ಊರನ್ನು ಸ್ವಚ್ಛವಾಗಿಡೋದು. ಒಂದು ವಾಕ್ಯದ ಉತ್ತರ ನಿರೂಪಕರ ಪ್ರಕಾರ ಊರನ್ನು ಸ್ವಚ್ಛವಾಗಿಡುವುದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯವಾಗಿದೆ. ಪ್ರಶ್ನೆ 16. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು? ಆಯ್ಕೆಗಳು ದುರ್ಗಪ್ಪ, ಸುಬ್ಬಪ್ಪ, ತಿಪ್ಪಣ್ಣ, ರಾಮಪ್ಪ. ಸರಿಯಾದ ಆಯ್ಕೆ ಈ ತಿಪ್ಪಣ್ಣ. ಒಂದು ವಾಕ್ಯದ ಉತ್ತರ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ತಿಪ್ಪಣ್ಣ. ಪ್ರಶ್ನೆ 17. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಆಯ್ಕೆಗಳು ಮುನ್ಸಿಪಾಲಿಟಿ, ಕೃಷ್ಣೇಗೌಡ, ವಿದ್ಯುತ್ ಇಲಾಖೆ, ಅರಣ್ಯ ಇಲಾಖೆ. ಸರಿಯಾದ ಆಯ್ಕೆ ಈ ವಿದ್ಯುತ್ ಇಲಾಖೆ. ಒಂದು ವಾಕ್ಯದ ಉತ್ತರ ಟೆಲಿಫೋನ್ ಸಿಬ್ಬಂದಿಯು ವಿದ್ಯುತ್ ಇಲಾಖೆ ವಿರುದ್ಧ ಮುಷ್ಕರ ಹೂಡಿದರು. ಪ್ರಶ್ನೆ 18. ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು?
ಆಯ್ಕೆಗಳು: ರಸ್ತೆ ಸಮಸ್ಯೆ, ಕಾಡಾನೆಯ ಸಮಸ್ಯೆ, ಕಂತಿ ನಾಯಿಗಳ ಸಮಸ್ಯೆ, ಬೀದಾಡಿ ದನಗಳ ಸಮಸ್ಯೆ. ಸರಿಯಾದ ಆಯ್ಕೆ ಈ ಕಂತಿ ನಾಯಿಗಳ ಸಮಸ್ಯೆ. ಒಂದು ವಾಕ್ಯದ ಉತ್ತರ: ಕಂತಿ ನಾಯಿಗಳ ಸಮಸ್ಯೆಯನ್ನು ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು. ಪ್ರಶ್ನೆ 19. ರೇಂಜರ್ ಆನೆಗೆ ಸೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಆಯ್ಕೆಗಳು: ಗಾರ್ಡ್ ರಾಮಪ್ಪನಿಗೆ, ಫಾರೆಸ್ಟರ್ ನಾಗರಾಜನಿಗೆ, ಸುಬ್ಬಣ್ಣನಿಗೆ, ಕೃಷ್ಣೇಗೌಡನಿಗೆ. ಸರಿಯಾದ ಆಯ್ಕೆ ಆ ಫಾರೆಸ್ಟರ್ ನಾಗರಾಜನಿಗೆ. ಒಂದು ವಾಕ್ಯದಲ್ಲಿ ಉತ್ತರ: ರೇಂಜರ್ ಅವರು ಆನೆಗೆ ಸೂಟ್ ಮಾಡುವಂತೆ ಫಾರೆಸ್ಟರ್ ನಾಗರಾಜನಿಗೆ ಸೂಚಿಸಿದರು. ಪ್ರಶ್ನೆ 20. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಆಯ್ಕೆಗಳು: ಆನೆಯಿಂದ ಅದೃಷ್ಟವಿದೆ, ಜಗದ್ಗುರುಗಳಿಗೆ ಅಪಾಯವಿದೆ, ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ, ಆನೆಯಿಂದ ದುರದೃಷ್ಟವಿದೆ. ಸರಿಯಾದ ಆಯ್ಕೆ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರ: ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಆನೆ ಶಾಸ್ತ್ರದವನು ಭವಿಷ್ಯ ನುಡಿದಿದ್ದನು. ಪ್ರಶ್ನೆ 21. ನಾಗರಾಜು ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಆಯ್ಕೆಗಳು: ಕೃಷ್ಣೇಗೌಡರ ತೋಟದಲ್ಲಿ, ತೋಟದ ಬೇಲಿ ಮೂಲೆಯಲ್ಲಿ, ಆನೆಯ ಕೊಟ್ಟಿಗೆಯ ಬಳಿ, ಬಿಳಿ ಬುಡುಗದ ಮರದ ಕೆಳಗೆ, ಆಯಕಟ್ಟಿನ ಗಂಡಿಯಲ್ಲಿ. ಸರಿಯಾದ ಆಯ್ಕೆ ಈ ಬಿಳಿ ಬುಡುಗದ ಮರದ ಕೆಳಗೆ, ಆಯಕಟ್ಟಿನ ಗಂಡಿಯಲ್ಲಿ. ಒಂದು ವಾಕ್ಯದ ಉತ್ತರ: ನಾಗರಾಜನು ಕೋವಿ ಹಿಡಿದುಕೊಂಡು ತೋಟದ ಬೇಲಿ ಮೂಲೆಯ ಬಳಿ, ಬಿಳಿ ಬುಡುಗದ ಮರದ ಕೆಳಗೆ, ಆಯಕಟ್ಟಿನ ಗಂಡಿಯಲ್ಲಿ ಕುಳಿತಿದ್ದನು. ಪ್ರಶ್ನೆ 22. ಪೊಲೀಸರು ಏನೆಂದು ಮಹಾಜರು ಬರೆದುಕೊಂಡರು? ಉತ್ತರ: ಹೆಣ ಸಿಕ್ಕಿದೆ, ಅದರ ಕೋವಿ ಸಿಕ್ಕಲಿಲ್ಲ. ಹೆಣವು ಸಿಕ್ಕಿದೆ, ಕೋವಿಯೂ ಸಿಕ್ಕಿದೆ. ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ. ಕೋವಿಯಾಗಲಿ ಹೆಣವಾಗಲಿ ಸಿಗಲಿಲ್ಲ. ಸರಿಯಾದ ಆಯ್ಕೆ ಈ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ. ಒಂದು ವಾಕ್ಯದ ಉತ್ತರ: ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು ಪೊಲೀಸರು ಮಹಾಜರು ಬರೆದುಕೊಂಡರು. ಮುಖ್ಯ ಪ್ರಶ್ನೆ 3. 2 ಅಂಕಗಳ ಪ್ರಶ್ನೆಗಳು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಉತ್ತರ: ಮನೆ ಬಳಿ ಬಂದವರು ಗಮನ ಸೆಳೆಯಲು ಕೆಮ್ಮುವುದು, ವ್ಯಾಕರಿಸುವುದು ಮಾಡಿ ಗಲಾಟೆ ಮಾಡುತ್ತಿದ್ದರು. ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕಾದರೆ ಮನೆಯವರ ಹೆಸರೇನು? ಹೆಸರು ಹಿಡಿದು ಕರೆಯಬೇಕೋ, ಸ್ವಾಮಿ ಅನ್ನಬೇಕೋ, ಬಹುವಚನ ಉಪಯೋಗಿಸಬೇಕೋ, ಏಕವಚನವೋ? ಭಾಷೆ ಉಪಯೋಗಿಸಿ ಕರೆಯಬೇಕಾದರೆ ಹಲವು ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಎನ್ನುವುದು ನಿರೂಪಕರ ಅಭಿಪ್ರಾಯ. ಪ್ರಶ್ನೆ 2. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಉತ್ತರ: ನಿರೂಪಕರು ದುರ್ಗಪ್ಪನ ಮಾತುಗಳನ್ನು ಕೇಳಿದಾಗ ಏನೂ ಕೆಲಸವಿಲ್ಲದೆ ಆತ ಹುಡುಚುತ್ತಾಗಿದ್ದ ಎಂದು ಅರ್ಥ ಬರುತ್ತಿತ್ತು. ಹಾಗಿದ್ದರೆ ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲು ಈ ರೀತಿ ಪೀಠಿಕೆ ಹಾಕಿರಬಹುದೆಂದು ಯೋಚಿಸಿದರು. ಪ್ರಶ್ನೆ 3. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ? ಉತ್ತರ: ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ. ಘಟ್ಟದ ಕೆಳಗಿನ ಗೂಳೂರು ಮಠದ ಆನೆ ಹಾಕಿದ ಮರಿ ಇದಾಗಿತ್ತು. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಪ್ರಶ್ನೆ 4. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ? ಉತ್ತರ: ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಗಿತ್ತು. ಏಕೆಂದರೆ 24 ಗಂಟೆಯೂ ಕುಡಿದು ಇರುತ್ತಿದ್ದ. ಅಲ್ಲದೆ ಮಠದ ಸಾತ್ವಿಕ ವಾತಾವರಣಕ್ಕೂ ದೊಡ್ಡ ತಲೆನೋವಾಗಿದ್ದ. ಒಮ್ಮೆ ಆತನ ದುರ್ನಡತೆಗಾಗಿ ಚೀಮಾರಿ ಹಾಕಿಸಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನು ವರ್ಜಿಸಿತ್ತು. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಮನಗಂಡ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಪ್ರಶ್ನೆ 5. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಉತ್ತರ: ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದರು. ಪ್ರಶ್ನೆ 6. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ್ದ? ಉತ್ತರ: ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುಗಸ್ತಾಗಿ ಬೆಳೆಸಿದ್ದ. ಆನೆ
ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭವೂ ಕೂಡ ಬಂತು. ಪ್ರಶ್ನೆ 7. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಉತ್ತರ. ಅಪರ್ಪತ್ರ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು ಬಂದಿದ್ದ ಇಕಾಲಜಿಸ್ಟ್ ಪ್ರಕಾಶ್ ಮೂಡುಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳ ಹಾವಳಿಗೆ ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನು ನೆಡುತ್ತಿರುವುದು ಎಂದನು. ಪ್ರಶ್ನೆ 8. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ನಂಬರ್ 1 ಎನಿಮಿಗಳು ಯಾರು? ಉತ್ತರ. ಪಿಡಬ್ಲ್ಯೂಡಿನವರು, ಕರೆಂಟ್ನವರು, ಟೆಲಿಫೋನ್ನವರು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ನಂಬರ್ 1 ಎನಿಮಿಗಳು. ಪ್ರಶ್ನೆ 9. ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? ಉತ್ತರ. ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು, ಆನೆ ಮುರಿದು ಬಿಡಿಸಿದೆ ಎಂದು ಹಳೆ ಪ್ರವಾರ ಪುನರಾವರ್ತನೆ ಮಾಡಿದ. ಆಗ ನಾಗರಾಜ್, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಂಗಿದ್ರೆ ಹೇಳು, ಅದನ್ನು ಎಳಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲೇ ಇರ್ಬೇಕು ಎಂದು ನಾಗರಾಜ್ ದುರ್ಗಪ್ಪನ ಮೇಲೆ ರೇಗಿದನು. ಪ್ರಶ್ನೆ 10. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಉತ್ತರ. ವೇಲಾಯುಧ ಆನೆಯಲ್ಲಿ ಲಾರಿಯಲ್ಲಿರುವ ಮರದ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಆದರೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಗಿತ್ತು. ಆನೆ ನಾಟಗಳನ್ನು ಹಗ್ಗದ ಸಮೇತ ಎಳೆದಿದ್ದರಿಂದ ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿತು. ಆದರೆ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಲಾರಿ ಜಾಕ್ ಲಾರಿ ಸ್ಟೇರಿಂಗ್ ಮೇಲೆ ಮಲಗಿದ್ದ ಡ್ರೈವರ್ ತಲೆ ಬುರುಡೆಯ ಮೇಲೆ ಬಿದ್ದ ಕಾರಣ ಡ್ರೈವರ್ ತಲೆ ಜಜ್ಜಿ ಹೋಯಿತು. ಪ್ರಶ್ನೆ 11. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಉತ್ತರ. ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ನ ಲೈನ್ಮ್ಯಾನ್ಗಳ್ಯಾರಾದ್ರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನ ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ. ಪ್ರಶ್ನೆ 12. ಜಬ್ಬರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಉತ್ತರ. ಜಬ್ಬರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಅಯ್ಯೋ, ಯಾವುದೋ ಮದ್ವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅದನ್ನು ಇವತ್ತು ಕೊಟ್ರೆ ಒಂದೇ, ನಾಳೆ ಕೊಟ್ರು ಒಂದೇ ಎಂದು ಹೇಳಿದ. ಪ್ರಶ್ನೆ 13. ನಾಯಿ ಕಚ್ಚಿದಲ್ಲಿ ಎಂದಾಗ ಜಬ್ಬರ್ ಇರುಸು ಮುನಿಸಿನಿಂದ ಏನು ಹೇಳಿದನು? ಉತ್ತರ. ನಾಯಿ ಕಚ್ಚಿದಲ್ಲಿ ಎಂದಾಗ ಜಬ್ಬರ್ ಇರುಸು ಮುರುಸಿನಿಂದ ಹೋಗ್ಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗದು ಅಂತ ಜಾಗದಲ್ಲೇ ಕಚ್ಚಿದೆ, ಪ್ಯಾಂಟು ಬಿಚ್ಚೋಗಾಗುತ್ತೆ ಎಂದು ದನಿ ತಗ್ಗಿಸಿ ಹೇಳಿದ. ಪ್ರಶ್ನೆ 14. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು? ಉತ್ತರ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ವರ್ತಿಸುವ ಬಗ್ಗೆ ಪುಟ್ಟಯ್ಯ ಹೀಗೆ ಹೇಳುತ್ತಾನೆ. ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆಯೇ ಬರೋದಿಲ್ಲ. ಅವಕ್ಕೆ ತಲೆ ಕೆಟ್ಟು ಕಂಡಕ್ಕೆಲ್ಲ ಕಚ್ಚುತ್ತವೆ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೇನಲ್ಲ, ಮೇಜು ಕುರ್ಚಿ ಕಾಲಿಗೂ ಕಚ್ಚುತ್ತವೆ ಎಂದನು. ಪ್ರಶ್ನೆ 15. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ಉತ್ತರ. ನಿರೂಪಕರು ಖಾನ್ ಸಾಬ್ಗೆ ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಕೊಂಡು ಬಂದು ತೋರಿಸಬೇಕು ಅಂತ ಹೇಳಿ, ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತದೆ ಎಂದು ಸಲಹೆ ನೀಡಿದರು. ಪ್ರಶ್ನೆ 16. ಆನೆಯ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಉತ್ತರ. ಆನೆಯ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರು, ಅದೇನ್ ಮಾಡುತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ವೇನಯ್ಯ ಎಂದು ಪ್ರತಿಕ್ರಿಯಿಸಿದರು. ಪ್ರಶ್ನೆ 17. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಉತ್ತರ. ಡ್ರೈವರ್ ಅಬ್ಬಾಸ್ ಬೀಡಿ ಹಚ್ಚಿಕೊಳ್ಳುವವರಿಗೆ ಕ್ಲೀನರ್ ಕೃಷ್ಣರಲ್ಲಿ ಸ್ಟೇರಿಂಗ್ ಹಿಡಿಯಲು ಹೇಳುತ್ತಾನೆ. ಆದರೆ ಕ್ಲೀನರ್ ಕೃಷ್ಣ ನಿದ್ರೆಯ ಮಂಪಟಿನಲ್ಲಿ ಇದ್ದ ಕಾರಣ ಆತ ಸ್ಟೇರಿಂಗ್ ಅನ್ನು ಆಚೀಚೆ ಅಲ್ಲಾಡದಂತೆ ವಜ್ರ ಮುಷ್ಟಿಯಲ್ಲಿ ಹಿಡಿಯುತ್ತಾನೆ. ನೇರವಾಗಿ ಮರದ ದೊಡ್ಡ ಕಾಂಡದ ಕಡೆಗೆ ಮುನ್ನುಗ್ಗುತ್ತಿದ್ದ ಲಾರಿಯನ್ನು ತಪ್ಪಿಸಲು ಡ್ರೈವರ್ ಅಬ್ಬಾಸ್ ಕೃಷ್ಣನಲ್ಲಿ ಸ್ಟೇರಿಂಗ್ ಬಿಡೋ ಎನ್ನುತ್ತಾನೆ. ಆದರೆ ಕೃಷ್ಣ ಬಿಡದೆ ಇದ್ದಾಗ ಕೊನೆ ಕ್ಷಣದಲ್ಲಿ ಬ್ರೇಕ್ ಹಾಕಲು ಮುಂದಾಗುತ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಪರಿಸ್ಥಿತಿ ಕೈಮೀರಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತದೆ. ಆ ತೀವ್ರತೆಗೆ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ
ಇಬ್ಬರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಪ್ರಶ್ನೆ 18 ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ? ಉತ್ತರ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಹೇಳಲಾಗಲಿಲ್ಲ, ಏಕೆಂದರೆ ಅವರಿಬ್ಬರು ಸತ್ತ ಸಮಯದಲ್ಲಿ ವೇಲಾಯುಧ ಆನೆಯ ಜೊತೆಗೆ ಶಿವೇಗೌಡರ ಸಾಮಿಲ್ನಲ್ಲಿ ದಾರಿ ತರುವ ಕಳ್ಳನಾಟಕ್ಕಾಗಿ ಕಾಯುತ್ತಾ ನಿಂತಿದ್ದ. ಆದರೆ ಈ ವಿಷಯ ಹೇಳುವುದು ಅಸಾಧ್ಯವಾಗಿತ್ತು, ಏಕೆಂದರೆ ಅದು ಕಳ್ಳತನದ ವ್ಯವಹಾರವಾಗಿತ್ತು. ಪ್ರಶ್ನೆ 19 ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಉತ್ತರ ಆನೆ ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಆನೆ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆ ಎಂದು ತಿಳಿಸಿದ್ದ. ಪ್ರಶ್ನೆ 20 ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಉತ್ತರ ಅರಣ್ಯ ಇಲಾಖೆಯವರು ನಾಗರಾಜನ ಫೋಟೋವನ್ನು ಪತ್ರಿಕೆಯಲ್ಲಿ ಕೊಟ್ಟು, ಮನೆಯವರು, ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿಮ್ಮದೇ ನಿರೀಕ್ಷೆಯಲ್ಲಿದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಫೋಕಸ್ ನೋಟಿಸ್ ಅಥವಾ ತನಿಖೆ ನಡೆಯುವುದಿಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ನೀಡಿದರು. ಮುಖ್ಯ ಪ್ರಶ್ನೆ 4 ಅಂಕಗಳ ಪ್ರಶ್ನೆಗಳು. 5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ದುರ್ಗಪ್ಪ ನಿರೂಪಕರ ಬಳಿ ಬಂದ ಸಂದರ್ಭವನ್ನು ವಿವರಿಸಿ. ಉತ್ತರ ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪಿನ ಅಡಿಯಲ್ಲಿ ಮಲಗಿಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುತ್ತಿದ್ದರು. ಆ ಸಮಯದಲ್ಲಿ ಖಾಕಿ ಪ್ಯಾಂಟ್ ಧರಿಸಿದ್ದ ವ್ಯಕ್ತಿಯೊಬ್ಬರು ಅವರ ಕಡೆಗೆ ಬರುತ್ತಿರುವುದನ್ನು ಅವರು ಗಮನಿಸಿದರು. ಆತ ಬೂಟ್ ಹಾಕಿರದ ಕಾರಣ ಆತ ಬೇರೆ ಇಲಾಖೆಯವನಿರಬಹುದು ಎಂದುಕೊಂಡು ತಮ್ಮ ಕೆಲಸ ಮುಂದುವರಿಸಿದರು. ಬಂದ ವ್ಯಕ್ತಿ ನಿರೂಪಕರ ಗಮನ ಸೆಳೆಯಲು 2 ಬಾರಿ ಕೆಮ್ಮಿದಾಗ ಅವರು ಯಾರೆಂದು ವಿಚಾರಿಸಿದರು. ಆಗ ಆತ ಲೈನ್ಮ್ಯಾನ್ ದುರ್ಗಪ್ಪ ಎಂದು ತಿಳಿಯಿತು. ಹಾಗೂ ಆತ ಇನಾಮು ಅಥವಾ ಚಂದ ಕೇಳಲು ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಆದರೆ ದುರ್ಗಪ್ಪನು ಕೃಷ್ಣೇಗೌಡನ ಆನೆ ಲೈನ್ ಮೇಲೆ ಮರ ಮುರಿದು ಹಾಕಿದ್ದು, ಅದನ್ನು ಕಡಿಯಲು ಕೊಡಲಿ ಬೇಕೆಂದು ಕೇಳಲು ಬಂದಿದ್ದನು. ಪ್ರಶ್ನೆ 2 ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ? ವಿವರಿಸಿ. ಉತ್ತರ ನಿರೂಪಕರಿಂದ ಕೊಡಲಿ ತೆಗೆದುಕೊಂಡು ಹೋದ ದುರ್ಗಪ್ಪ 3-4 ದಿನಗಳಾದರೂ ಅದನ್ನು ವಾಪಸ್ ತಂದುಕೊಡಲಿಲ್ಲ. ಆ ಕೊಡಲಿಯು ಸುಳ್ಳು ಹೇಳಿ ಕದ್ದುಕೊಂಡು ಹೋಗುವಷ್ಟು ಬೆಲೆ ಬಾಳುವ ಅಮೂಲ್ಯವಾದ ವಸ್ತುವೇನೂ ಆಗಿರಲಿಲ್ಲ. ಮಣ್ಣು ಒಡ್ಡರು ಕೆಲಸ ಮಾಡುವಾಗ ಕಲ್ಲು ಮಣ್ಣು ಎನ್ನದೆ ಕಡಿದು ಅದರ ಮುಂಭಾಗ ಹಿಂಭಾಗ ಗೊತ್ತಾಗದಂತೆ ಅದನ್ನು ಹಾಳು ಮಾಡಿದ್ದರು. ಈಗ ಅದನ್ನು ಸುತ್ತಿಗೆ ಎಂದು ಕರೆಯಬಹುದಾಗಿದ್ದರಿಂದ ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೆಯೋ ಎಂದು ನಿರೂಪಕರಿಗೆ ಆಶ್ಚರ್ಯವಿತು. ಆ ಕೊಡಲಿಯನ್ನು ಅವನೇ ಹುಡುಕಿ ಒಯ್ದಿದ್ದರಿಂದ ಮೊಂಡು ಕೊಡಲಿ ಕೊಟ್ಟರೆಂದು ಆತ ನಿರೂಪಕರನ್ನು ದೂಷಿಸುವಂತಿರಲಿಲ್ಲ. ಆ ಕೊಡಲಿ ಕಳೆದು ಹೋದರೂ ನಿರೂಪಕರಿಗೆ ದುಃಖವಾಗುತ್ತಿರಲಿಲ್ಲ. ವಾದ್ದರಿಂದ ಅವರು ಅದನ್ನು ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ಪ್ರಶ್ನೆ 3 ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಉತ್ತರ ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಅದು ಘಟ್ಟದ ಕೆಳಗಿನ ಗೂಳೂರು ಮಠದ ಆನೆ ಹಾಕಿದ ಮರಿಯಾಗಿತ್ತು. ಅದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ, ಜನಗಳ ಮಧ್ಯೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಅದು ಮೂಡುಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತೆಂದರೆ ಯಾವ ಲಂಗು ಲಗಾಮು ಇಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗುತ್ತಿತ್ತು. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದ ಕಾರಣ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಕೃಷ್ಣೇಗೌಡರ ಆನೆ ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಕಚ್ಚಾದ ಬಾಳೆಗೊನೆಗಳ ದಿಂಡು ಸಿಪ್ಪೆಗಳನ್ನು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಡುತ್ತಿದ್ದರು. ಹಾಗಾಗಿ ಆನೆ ಕಾಯಂ ಆಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಿನಲ್ಲಿ ತಕೊಂಡು ತಿನ್ನುತ್ತಿತ್ತು. ಪ್ರಶ್ನೆ 4 ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಿಸಲು ಮಠದವರು ಅವನಿಸಿದ್ದೇಕೆ? ಉತ್ತರ ಕೃಷ್ಣೇಗೌಡರ ಆನೆ ಊರಿನಲ್ಲಿ ಇತರ ದನಕರುಗಳಂತೆ ಲಂಗು ಲಗಾಮಿಲ್ಲದೆ ಪೇಟೆಯೊಳಗೆ ತಿರುಗುತ್ತಿತ್ತು. ಆದರೆ ಇದಕ್ಕೂ ಮೊದಲು ಅದು ಗೂಳೂರು ಮಠದ ಜಗದ್ಗುರುಗಳನ್ನು ಹೊರುವ ಕಾಯಕ ನಿರ್ವಹಿಸುತ್ತಿತ್ತು. ಮಠದ ಜಗದ್ಗುರುಗಳನ್ನು ಜನರು ಯಾವಾಗ ಅಡ್ಡ ಪಲ್ಲಕ್ಕಿಯಲ್ಲಿ ಹೊರಲು ಪ್ರಾರಂಭಿಸಿದರೋ ಆಗ
ಆನೆ ನಿರುಪಯುಕ್ತ ಎನಿಸತೊಡಗಿತು. ಆನೆಯ ಜೊತೆಗೆ ಆನೆಯ ಮಾವುತ ವೇಲಾಯುಧನೂ ಕೂಡ ನಿರುಪಯುಕ್ತನಾಗಿದ್ದ. 24 ಗಂಟೆಯೂ ಕುಡಿದು ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೂ ದೊಡ್ಡ ತಲೆನೋವಾಗಿದ್ದ. ಒಮ್ಮೆ ಆತನ ದುರ್ನಡತೆಗಾಗಿ ಛೀಮಾರಿ ಹಾಕಿಸಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನು ವರ್ಜಿಸಿತು. ಆಗ ಕೇಳದವರಿಗೂ ಹುಡುಕಿಕೊಂಡು ಹೋಗಿ ಮಠದವರು ಆತನನ್ನು ಕರೆದುಕೊಂಡು ಬಂದಿದ್ದರು. ಹೀಗೆ ಬಂದವನು ಆನೆ ಇರುವವರೆಗೂ ನನ್ನ ಅನಿವಾರ್ಯತೆಯನ್ನು ಮನಗಂಡು ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ಕೊಡಲು ಆರಂಭಿಸಿದ. ಹಾಗಾಗಿ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಹಾಕಲು ಮಠದವರು ಹವಣಿಸುತ್ತಿದ್ದರು. ಪ್ರಶ್ನೆ 5. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು? ಉತ್ತರ: ಎಲ್ಲಾ ತರದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡರು ಆನೆಯನ್ನು ತಂದಾಗ ಇಲ್ಲಿಗೆ ಆತನ ಕತೆ ಮುಗಿದಂತೆಯೇ ಎಂದು ಊರಿನ ಜನರೆಲ್ಲ ತೀರ್ಮಾನಿಸಿದರು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಜನರೆಲ್ಲರೂ ದೃಢವಾಗಿ ನಂಬಿದ್ದರು. ಆದರೆ ಜನರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಒಗಡುದಸ್ತಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭವೂ ಕೂಡ ಬಂತು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೇ ಆನೆ ಬಂದ ಮೇಲಿಂದ. ಪ್ರಶ್ನೆ 6. ಕಾಡಾನೆಗಳ ಹಾವಳಿ ನಿರೂಪಕರಿಗೆ ಅನುಭವಕ್ಕೆ ಬಂದದ್ದು ಹೇಗೆ? ಉತ್ತರ: ಒಮ್ಮೆ ನಿರೂಪಕರ ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಗಿತ್ತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಒರತೆಗೆ ನೇರ ಪೈಪ್ ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದರು. ಪೈಪಿನೊಳಗೆ ಆಗೀಗ ಕಪ್ಪೆಗಳೋ ನೀರು ಹಾವುಗಳೋ ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವೇನೋ ಎಂಬುದು ಅವರ ಊಹೆ ಆಗಿತ್ತು. ಹಾಗೆ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದರು. ಕೊಂಚ ದೂರದೊಳಗೆ ಪೈಪ್ ಇಡಲು ಮಾಡಿದ್ದ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪ್ಗಳು ಪುಡಿಪುಡಿಯಾಗಿ ಗುಂಡಿಯ ಒಳಗೆ ಹುದುಗಿ ಹೋಗಿದ್ದು ಕಾಣಿಸಿತು. ಗುಂಡಿಯೊಳಗೆಲ್ಲ ನೀರು ತುಂಬಿಕೊಂಡು ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆ ಎಂದಾಗಲಿ, ಪೈಪ್ಗಳು ಪುಡಿಪುಡಿಯಾಗಿ ಪಾತಾಳದವರೆಗೆ ಹುದುಗಿ ಹೋಗುತ್ತವೆ ಎಂದಾಗಲಿ ನಿರೂಪಕರಿಗೆ ಅಂದಾಜೇ ಇರಲಿಲ್ಲ. ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನಿರೂಪಕರು ಮಾತ್ರ ಯಾರೋ ಒಬ್ಬ ಮನುಷ್ಯ ಈ ಕೆಲಸ ಮಾಡಿರಬೇಕೆಂದು ಯೋಚಿಸಿದರು. ಹೀಗೆ ಕಾಡಾನೆಗಳ ಹಾವಳಿ ನಿರೂಪಕರಿಗೆ ಅನುಭವಕ್ಕೆ ಬಂತು. ಪ್ರಶ್ನೆ 7. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ್ ವಿವರಿಸಿದ್ದು ಹೇಗೆ? ಉತ್ತರ: ಕೊಡಲಿ ಬಿಡಿಸಿಕೊಂಡು ಬರಲು ನಿರೂಪಕರು ಫಾರೆಸ್ಟರ್ ನಾಗರಾಜ್ ಕಚೇರಿಗೆ ಹೋದಾಗ ಆತ ಅರಣ್ಯ ಇಲಾಖೆಯ ಶತ್ರುಗಳ ಬಗ್ಗೆ ಮಾತನಾಡುತ್ತಾರೆ. ಪಿಡಬ್ಲ್ಯೂ, ವಿದ್ಯುತ್ ಮತ್ತು ಟೆಲಿಫೋನ್ ಇಲಾಖೆಯವರೇ ಅರಣ್ಯ ಇಲಾಖೆಯ ನಂಬರ್ 1 ಶತ್ರುಗಳಾಗಿದ್ದಾರೆ. ಪಿಡಬ್ಲ್ಯೂ ರವರು ರಸ್ತೆಗೆ ಕಾರು ಚಲಾಯಿಸಲು ರಸ್ತೆ ಬದಿಯ ಮರಗಳನ್ನೇ ಕಡಿದು ಸೌದೆ ಮಾಡಿಕೊಳ್ಳುತ್ತಾರೆ. ವಿದ್ಯುತ್ ಮತ್ತು ಟೆಲಿಫೋನ್ ಇಲಾಖೆಯವರು ಲೈನ್ ಎಳೆಯುವ ನೆಪದಲ್ಲಿ ಕಾಡು ಕಡಿದು ಹಾಳು ಮಾಡುತ್ತಿದ್ದಾರೆ. ಲೈನ್ ಕ್ಲಿಯರ್ ಮಾಡುವ ಹೆಸರಿನಲ್ಲಿ ಮರ ಕಡಿಯುವ ಇವರ್ಯಾರೂ ಮನೆಗೆ ಸೌದೆ ಕೊಂಡುಕೊಳ್ಳುತ್ತಿಲ್ಲ. ಇವರನ್ನು ಹೀಗೆ ಬಿಟ್ಟರೆ ಫಾರೆಸ್ಟ್ ಇಲಾಖೆ ಮುಚ್ಚಬೇಕಾಗುತ್ತದೆ ಎಂದು ನಾಗರಾಜ್ ತನ್ನ ಅಸಹಾಯಕತೆ ವಿವರಿಸಿದನು. ಪ್ರಶ್ನೆ 8. ನಿದ್ರೆ ಬಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಉತ್ತರ: ಸರ್ಕಾರದ ಕಾನೂನುಗಳು ನಿಬಂಧನೆಗಳು ಬಿಗಿಯಾಗಿದ್ದರಿಂದ ಶಿವೇಗೌಡರ ಸಾಮಿಲ್ನ ಕಳ್ಳನಾಟ ಸಾಗಿಸುವ ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೆಯುತ್ತಿತ್ತು. ಹೀಗೆ ಒಂದು ದಿನ ಮರದ ದಿಮ್ಮಿಗಳನ್ನು ಇಳಿಸಲು ರಾತ್ರೋರಾತ್ರಿ ಕೃಷ್ಣೇಗೌಡರ ಆನೆಯನ್ನು ಕರೆದುಕೊಂಡು ಹೋಗಲಾಗಿತ್ತು. ಆನೆಯ ಮಾವುತ ವೇಲಾಯುಧ ಮಿತಿಮೀರಿ ಕುಡಿಯುತ್ತಿದ್ದರಿಂದ ಲಾರಿ ಮತ್ತು ನಾಟಗಳಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಲು ಮರೆತಿದ್ದನು. ಆ ಸಮಯದಲ್ಲಿ ಲಾರಿಯ ಕ್ಲೀನರ್ ಚಹಾ ಕುಡಿಯಲು ಹೋಟೆಲ್ಗೆ ಹೋಗಿದ್ದರಿಂದ ಕ್ಯಾಬಿನ್ನಲ್ಲಿ ಡ್ರೈವರ್ ಒಬ್ಬನೇ ಸ್ಟೇರಿಂಗ್ ಮೇಲೆ ತಲೆಯಿಟ್ಟು ನಿದ್ರೆ ಮಂಪರಿನಲ್ಲಿ ತೂಗಡಿಸುತ್ತಿದ್ದನು. ಹಗ್ಗ ಬಿಡದೆ ವೇಲಾಯುಧ ಲಾರಿಯ ಮೇಲಿದ್ದ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಆನೆಗೆ ಆದೇಶ ನೀಡಿದನು. ಆನೆ ದಿಮ್ಮಿಗಳನ್ನು ತಳ್ಳಿದಾಗ ನಾಟಗಳು ಉರುಳದೆ ಲಾರಿಯ ಸಮೇತ ಒಂದು ಕಡೆ ವಾಲಲು ಆರಂಭಿಸಿತು. ಆಗ ನಿದ್ದೆಯಿಂದೆಚ್ಚೆತ್ತ ಡ್ರೈವರ್ಗೆ ಪ್ರಪಂಚವೇ ತಲೆಕೆಳಗಾಗುತ್ತಿದೆ ಎನಿಸಿತು. ಲಾರಿ ಮೆಲ್ಲಗೆ ವಾಲುತ್ತಾ ಉರುಳುತ್ತಿದ್ದರಿಂದ ಡ್ರೈವರ್ಗೆ ಪ್ರಾಣಾಪಾಯವಾಗುವ ಸಂಭವವೇ ಇರಲಿಲ್ಲ. ಆದರೆ ಕ್ಯಾಬಿನ್ನಲ್ಲಿದ್ದ ಮಣಭಾರದ ಲಾರಿ ಜಾಕ್ ದಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ತಲೆ ಜಜ್ಜಿ ಹೋಗಿ ಆತ ಕಮಕ್ ಕಿಮಕ್ ಎನ್ನದೆ ಅಲ್ಲಿಯೇ ಪರಂಧಾಮಕ್ಕೆ ಹೋದನು.
ಪ್ರಶ್ನೆ 9 ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೇಗೆ ಮುಚ್ಚಿ ಹಾಕಿದರು? ಉತ್ತರ ಕುಡಿದ ಮತ್ತಿನಲ್ಲಿದ್ದ ವೇಲಾಯುಧ ಹಗ್ಗ ಬಿಚ್ಚದೆ ದಿಮ್ಮಿ ತಳ್ಳಲು ಆನೆಗೆ ಹೇಳಿದಾಗ ಲಾರಿ ಉರುಳಿ ಡ್ರೈವರ್ ಸಾವನ್ನಪ್ಪಿದ. ಸಾಗಿಸುತ್ತಿದ್ದ ನಾಟವು ಕಳ್ಳ ಮಾಲಿನ್ಯದ್ದಾಗಿದ್ದರಿಂದ ಈ ವಿಷಯವು ಪೊಲೀಸರಿಗೆ ಗೊತ್ತಾದರೆ ಜೈಲು ಸೇರಬೇಕಾಗಬಹುದು ಎಂಬ ಭಯ ಶಿವೇಗೌಡರನ್ನು ಆವರಿಸಿತು. ಆಗ ಸಿಟ್ಟುಗೊಂಡು ಶಿವೇಗೌಡರು ವೇಲಾಯುಧನಿಗೆ ಕುಡುಕ ಸೂಳೆ ಮಗನೇ, ಎಂಥ ಕಂಠಾಂತರ ತಂದಿದ್ದೆ ನೋಡು ಎಂದು ಬೈದರು. ಡ್ರೈವರ್ ಸತ್ತಿರುವುದನ್ನು ಯಾರಿಗೂ ಹೇಳದೆ ಬೆಳಗಾಗುವುದರೊಳಗೆ ಲಾರಿಯನ್ನು ಸರಿಯಾಗಿ ನಿಲ್ಲಿಸಿ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕಲಾಯಿತು. ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರ್ಗೆ ಒಂದೊಂದು ಸಂಸಾರ ಇದ್ದದ್ದರಿಂದ ಆ 17 ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ಎಂದು ನಿರ್ಧರಿಸಲಾರದೆ ಕ್ಲೀನರ್ ಯಾರಿಗೂ ವಿಷಯ ತಿಳಿಸಲು ಹೋಗಲಿಲ್ಲ. ಯಾರು ದೂರು ನೀಡದ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿಯಾಗದೆ ಶಿವೇಗೌಡ ಮತ್ತು ಕೃಷ್ಣೇಗೌಡರು ಸೇರಿ ಈ ಪ್ರಕರಣವನ್ನು ಯಶಸ್ವಿಯಾಗಿ ಮುಚ್ಚಿಹಾಕಿದರು. ಈ ಸಾವಿಗೆ ಆನೆಯೇ ಕಾರಣವೆಂದು ಸುಳ್ಳು ಸುದ್ದಿ ಹಬ್ಬಿಸಿ ಡ್ರೈವರ್ನ ಶವವನ್ನು ಮರದ ಒಟ್ಟಿನಲ್ಲಿ ಸುಟ್ಟು ಹಾಕಿದರೆಂದು ದುರ್ಗಪ್ಪ ಹೇಳುತ್ತಾನೆ. ಪ್ರಶ್ನೆ 10 ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಕಾರಣವೇನು? ಉತ್ತರ ದುರ್ಗಪ್ಪನಿಗೆ ಶಿವೇಗೌಡರ ಸಾಮಿಲ್ ಎದುರು ಹೋಗಿದ್ದ ಕಳಸ ಲೈನ್ ನೋಡಿಕೊಳ್ಳುವ ಜವಾಬ್ದಾರಿ ನೀಡಲಾಗಿತ್ತು. ಆ ವಿದ್ಯುತ್ ಲೈನ್ ಇಡೀ ಮೂಡುಗೆರೆಗೆ ಅತ್ಯಂತ ತರಲೆ ಲೈನ್ ಎಂದು ಹೆಸರುವಾಸಿಯಾಗಿತ್ತು. ಒಂದು ಕಡೆ ಹಳೆಕೋಟೆ ಗೌಡಳ್ಳಿ ಬೈರಾಪುರದವರೆಗೆ, ಇನ್ನೊಂದು ಕಡೆ ಬಣಕಲು ನೀಡಾವಳೆ ಜಾವಳಿಯವರೆಗೆ ಕಗ್ಗಾಡಿನ ನಡು ಆ ಲೈನ್ ನುಗ್ಗಿ ನುಸುಳಿ ಹೋಗಿತ್ತು. ಕಾಡಿನ ಯಾವ ಮೂಲೆಯಲ್ಲಿ ಮರದ ಕೊಂಬೆ ಮುರಿದು ಬಿದ್ದರೂ, ಎಲ್ಲಿ ಬಾವಲಿಗಳು ಸಿಕ್ಕಿಕೊಂಡರೂ ಇಡೀ ಲೈನ್ ಕಟ್ ಆಗುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಎದ್ದು ತಂತಿ ಕಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ತೊಂದರೆಯಾಗಿದೆ ಎಂದು ಕಾಡಿನಲ್ಲಿ ಹುಡುಕಿ ರಿಪೇರಿ ಮಾಡುವುದರಲ್ಲೇ ಅವನ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು. ಅವನ ಕಷ್ಟವನ್ನು ಅರಿಯದ ಜನರು ಲೈನ್ಮನ್ ಉದ್ದೇಶಪೂರ್ವಕವಾಗಿ ಸೌದೆಗಾಗಿ ಮರ ಕಡಿಯುತ್ತಿದ್ದಾನೆಂದು ಬೈದರೆ, ಇಲಾಖೆಯ ಅಧಿಕಾರಿಗಳು ಲೈನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈಯುತ್ತಿದ್ದರು. ಹೀಗೆ ಇತ್ತ ಅಧಿಕಾರಿಗಳ ಕಾಟ, ಅತ್ತ ಜನರ ಬೈಗುಳ ಹಾಗೂ ಕಷ್ಟದ ಕೆಲಸದಿಂದಾಗಿ ದುರ್ಗಪ್ಪನಿಗೆ ಆ ಕೆಲಸವೇ ಸಂಪೂರ್ಣ ರೋಸಿಹೋಗಿತ್ತು. ಪ್ರಶ್ನೆ 11 ಪೋಸ್ಟ್ಮನ್ ಜಬ್ಬರ್ನ ಬವಣೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಉತ್ತರ ಕೇಂದ್ರ ಸರ್ಕಾರದ ನೌಕರನಾಗಿದ್ದ ಜಬ್ಬರ್ 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪರರಿ ನೌಕರನೇ ಆಗಿದ್ದನು. ಕೇವಲ 60 ರೂಪಾಯಿ ಸಂಬಳದಲ್ಲಿ ಸಂಸಾರ ತೂಗಿಸಲಾಗದೆ ಪತ್ರಿಕೆಗಳ ಏಜೆನ್ಸಿ ತೆಗೆದುಕೊಂಡು ದುಡಿಯುತ್ತಿದ್ದನು. ಪೋಸ್ಟಿನ ಜೊತೆಗೆ ಮ್ಯಾಗಜಿನ್‌ಗಳ ಕಂತಿಗಳನ್ನು ಹೊತ್ತುಕೊಂಡು ದಿನಕ್ಕೆ 18 ಕಿಲೋಮೀಟರ್ ನಡೆದಾಡಬೇಕಾಗಿತ್ತು. ನಿರೂಪಕರು ಕೂಡ ಅವನ ತಿರುಗಾಟವನ್ನು ಗಮನಿಸಿ ಲೆಕ್ಕ ಹಾಕಿ, ಅವನ ಮೂಗಿನ ನ್ಯಾರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲವನ್ನೇ ಸುತ್ತಿ ಬರಬಹುದಾಗಿತ್ತು ಎಂದು ಹೇಳಿದ್ದರು. ಗ್ರಾಮ ಆಧುನೀಕರಣಗೊಂಡಂತೆ ಪೋಸ್ಟ್ ಆಫೀಸ್ ಬದಲು ಅಲ್ಲಲ್ಲಿ ಪೋಸ್ಟ್ ಬಾಕ್ಸ್ ಹಾಕಿದ್ದರಿಂದ ಅವನ ಕೆಲಸ ಇನ್ನೂ ಹೆಚ್ಚಾಯಿತು. ಪೋಸ್ಟ್ ಬಟವಾಡೆ ಮಾಡಲು ಹೋದಾಗಲೆಲ್ಲ ಜನರ ಮನೆಗಳ ಮುಂದಿದ್ದ ನಾಯಿಗಳಿಂದ ಕಚ್ಚಿಸಿಕೊಳ್ಳಬೇಕಾಗಿತ್ತು. ನಾಯಿ ಕಚ್ಚಿದಾಗಲೆಲ್ಲ ಪ್ರಾಣ ಭಯದಿಂದ 14 ಇಂಜೆಕ್ಷನ್‌ಗಳನ್ನು ಒಟ್ಟಿಗೆ ಚುಚ್ಚಿಕೊಳ್ಳುವ ಸ್ಥಿತಿ ಅವನದಾಗಿತ್ತು. ಪ್ರಶ್ನೆ 13 ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡ ಕ್ರಮಗಳ್ಯಾವುವು? ಉತ್ತರ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಮುನ್ಸಿಪಾಲಿಟಿಯಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಖಾನ್ ಸಾಹೇಬರು ಹೇಳುತ್ತಾರೆ. ಈ ಕಂತಿ ನಾಯಿಗಳನ್ನು ಸೂಟ್ ಮಾಡಿಸಿದ್ದೇವೆ ಮತ್ತು ಪಾಯ್ಸನ್ ತರಿಸಿ ಹಾಕಿಸಿದ್ದೇವೆ ಎಂದು ಅವರು ಸಮಜಾಯಿಷಿ ನೀಡುತ್ತಾರೆ. ಆದರೆ ಈ ಬಾರಿ ತರಿಸಿದ ನಾಯಿಯ ವಿಷ ಅಷ್ಟೊಂದು ಪರಿಣಾಮಕಾರಿಯಾಗಿರಲಿಲ್ಲ. ಅದು ಕಲಬೆರಕೆ ಆಗಿರಬೇಕು ಎನ್ನುತ್ತಾರೆ. ಆದರೂ ಈ ವರ್ಷ ಸುಮಾರು 200-300 ನಾಯಿಗಳನ್ನಾದರೂ ಸಾಯಿಸಿದ್ದೇವೆ ಎಂದು ತಮ್ಮ ಸಾಧನೆ ವಿವರಿಸುತ್ತಾರೆ. ಮುನಿಸಿಪಾಲಿಟಿ ಹದ್ದುಬಸ್ತಿನಲ್ಲಿದ್ದ ನಾಯಿಗಳ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಬಹುದು. ಆದರೆ ಹೊರಗಿನಿಂದ ಬರುವ ನಾಯಿಗಳಿಗೆ ಏನು ಮಾಡಲು ಸಾಧ್ಯ ಎನ್ನುತ್ತಾರೆ. ಊರಿನವರು ಲಾರಿಯಲ್ಲಿ ನಾಯಿಗಳನ್ನು ತಂದು ರಾತ್ರೋರಾತ್ರಿ ಬಿಟ್ಟು ಹೋಗುತ್ತಿರುವುದೇ ನಾಯಿಗಳ ಸಂಖ್ಯೆ ಹೆಚ್ಚಾಗಲು ಕಾರಣವೆಂದು ಸಮರ್ಥಿಸಿಕೊಳ್ಳುತ್ತಾರೆ. ಪ್ರಶ್ನೆ 14 ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ಉತ್ತರ ಟೆಲಿಫೋನ್ ಇಲಾಖೆಯಲ್ಲಿ ಲೈನ್ಮನ್ ಆಗಿದ್ದ ತಿಪ್ಪಣ್ಣನಿಗೆ ನುಗ್ಗೇಹಳ್ಳಿಯ ಕಡೆಗೆ ಹೋದ ಲೈನ್ಗಳು ತನ್ನ ಪಾಲಿಗೆ ಮೃತ್ಯು ಸ್ತಂಭವಾಗುತ್ತದೆ ಎಂದು ತಿಳಿದಿರಲಿಲ್ಲ. ಬೆಳಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಅಷ್ಟೂ ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್‌ನವರು ಹೇಳಿ ಕಳಿಸಿದ್ದರಿಂದ ಆತ ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೇ ಕಂಬವನ್ನು ಹತ್ತಿದ್ದನು. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ಜಂಕ್ಷನ್ ಬಾಕ್ಸ್ ಬಿಚ್ಚಿ
ಸ್ಕ್ರೂ ಡ್ರೈವರಿನಿಂದ ಏನೇನೋ ಮೀಟುತ್ತಿದ್ದಾಗ ವಿದ್ಯುತ್ ಶಾಕ್ ಹೊಡೆದು ಅಲ್ಲೇ ಸತ್ತು ಹೋದನು. ತಂತಿಗಳ ಗೋಜಿನಲ್ಲಿ ಸಿಲುಕಿದ್ದ ಆತನ ಹೆಣ ಕಂಬ ಹತ್ತಿ ರಿಪೇರಿ ಮಾಡುವ ಬಂಕಿಯಲ್ಲೇ ಕುಳಿತಿದ್ದರಿಂದ ಕೆಳಗಿನಿಂದ ನೋಡಿದವರಿಗೆಲ್ಲ ಅವನು ಸತ್ತಿದ್ದಾನೆಂದು ತಿಳಿಯಲೇ ಇಲ್ಲ. ದಿನ ಕಳೆದ ಮೇಲೆ ನುಗ್ಗೇನಹಳ್ಳಿಯ ರಾಮೇಗೌಡರು ಇನ್ನೂ ಯಾಕೆ ನಮ್ಮ ಫೋನ್ ಸರಿಯಾಗಲಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡಿದಾಗಲೇ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಗಮನ ಅತ್ತ ಹೋದದ್ದು. ನಂತರ ರಮೇಶ್ ಬಾಬು ಲೈನ್‌ಮ್ಯಾನ್ ಶಂಕರಪ್ಪನನ್ನು ಕರೆದುಕೊಂಡು ಹೋಗಿ ನೋಡಿದಾಗಲೇ ತಿಪ್ಪಣ್ಣ ಸತ್ತಿರುವುದು ಖಾತ್ರಿಯಾಯಿತು. ಪ್ರಶ್ನೆ 15 ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ. ಉತ್ತರ: ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣೇಗೌಡರ ಆನೆ ಖಂಡಿತವಾಗಿಯೂ ಕಾರಣವಲ್ಲ. ಅವರಿಬ್ಬರು ಸತ್ತ ಸಮಯದಲ್ಲಿ ಆನೆ ಮತ್ತು ಮಾವುತ ವೇಲಾಯುಧ ಸಿಬೇಗೌಡರ ಸಾಮಿಲ್‌ನಲ್ಲಿ ಗಳನಾಟ ಸಾಗಿಸಲು ಕಾಯುತ್ತಾ ನಿಂತಿದ್ದರು. ಲೋಡು ಲಾರಿ ಓಡಿಸಿಕೊಂಡು ಬರುತ್ತಿದ್ದ ಅಬ್ಬಾಸ್‌ಗೆ ಇದ್ದಕ್ಕಿದ್ದಂತೆ ಬೀಡಿ ಎಳೆಯುವ ತೆವಲು ಶುರುವಾಗಿ, ಚೂರು ಸ್ಟೇರಿಂಗ್ ಹಿಡಿಯೋ, ಬೀಡಿ ಹಚ್ಚಿಸ್ಕೊಳ್ತೀನಿ ಎಂದು ಕ್ಲೀನರ್ ಕೃಷ್ಣನ ಕೈಗೆ ಸ್ಟೇರಿಂಗ್ ಕೊಟ್ಟಿದ್ದೇ ಅಪಘಾತಕ್ಕೆ ಕಾರಣವಾಯಿತು. ನಿದ್ದೆಯ ಮಂಪರಿನಲ್ಲಿದ್ದ ಕೃಷ್ಣ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದರಿಂದ ಲಾರಿ ನೇರವಾಗಿ ಮರಕ್ಕೆ ನುಗ್ಗಿತು. ಸ್ಟೇರಿಂಗ್ ಬಿಡೋ ಎಂದು ಅಬ್ಬಾಸ್ ಕೂಗುತ್ತಾ ಲಾರಿಯನ್ನು ನಿಯಂತ್ರಿಸಲು ಯತ್ನಿಸಿದರೂ ಕೃಷ್ಣ ಸ್ಟೇರಿಂಗ್ ಬಿಡಲಿಲ್ಲ. ಕೊನೆಗೆ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಹಿಂದಿದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ನುಗ್ಗಿ ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿ ಕ್ಲೀನರ್ ಮತ್ತು ಡ್ರೈವರ್ ಇಬ್ಬರೂ ಅಲ್ಲೇ ಸಾವನ್ನಪ್ಪಿದರು. ಪ್ರಶ್ನೆ 16 ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? ಉತ್ತರ: ಕೃಷ್ಣೇಗೌಡನ ಹೆಣ್ಣಾನೆಯನ್ನು ಹುಡುಕಿಕೊಂಡು ಕಾಡಿನ ಗಂಡಾನೆಗಳು ಊರಿನ ಬಳಿ ಸುಳಿದಾಡಿದ್ದು ವೇಲಾಯುಧನಿಗೆ ಆನೆಯ ಮೇಲೆ ದ್ವೇಷ ಸಾಧಿಸಲು ಪ್ರೇರಣೆಯಾಯಿತೋ ಏನೋ, ಆದರೆ ಅವನ ಹೆಂಡತಿಗೆ ಅದು ಸಿಟ್ಟು ತರಿಸಿತು. ಮಠದವರು ವೇಲಾಯುಧನನ್ನು ಓಡಿಸಿದಾಗ ಆ ಆನೆ ಊಟ ಬಿಟ್ಟು ಸೊರಗಿದ್ದುದು ಅವಳಿಗೆ ದೊಡ್ಡ ಅಧಿಕ ಪ್ರಸಂಗವಾಗಿ ಕಂಡಿತು. ತನ್ನ ಗಂಡ ಆನೆಯ ಮಾವುತನಾಗಿದ್ದರಿಂದಲೇ ಸಂಬಳ ಸಿಗುತ್ತಿದ್ದರೂ ಹಗಲೆನ್ನದೆ ರಾತ್ರಿಯೆನ್ನದೆ ವೇಲಾಯುಧ ಆ ಹೆಣ್ಣಾನೆಯೊಂದಿಗೆ ಕೆಲಸಕ್ಕೆ ಹೋಗಬೇಕಾದ್ದರಿಂದ ಆಕೆಯಲ್ಲಿ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಮೂಡಿತು. ಬಸುರಿಯಾಗದೆ ವರ್ಷ ಕಳೆದ ಹಾಗೆಲ್ಲ ವಿನಾಕಾರಣ ತಮ್ಮ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಈ ಆನೆಯಂಥ ಬೃಹತ್ ಜೀವ, ಅದು ಹೆಣ್ಣಾನೆ, ತನ್ನ ಗಂಡನನ್ನು ಹಂಚಿಕೊಳ್ಳುತ್ತಿರುವುದು ಅವಳಿಗೆ ಸಹಿಸಲು ಅಸಾಧ್ಯವಾಗಿತ್ತು. ಹಾಗಾಗಿ ತನ್ನ ಸಿಟ್ಟನ್ನು ಆಕೆ ಆನೆ ಜೊತೆ ಮಲಗುತ್ತೀಯಾ, ನೀನ್ಯಾವ ಗಂಡಸು ಎನ್ನುವ ಮೂಲಕ ಹೊರಹಾಕಿ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಬೆಳೆಸಿಕೊಂಡಳು. ಪ್ರಶ್ನೆ 17 ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ಉತ್ತರ: ಕಾಡಾನೆಯನ್ನು ಕೊಲ್ಲಲು ಹೋದ ಫಾರೆಸ್ಟರ್ ನಾಗರಾಜ್ ಏಕಾಏಕಿ ನಾಪತ್ತೆ ಆದಾಗ ಜನರ ನಡುವೆ ಹಲವು ಅಭಿಪ್ರಾಯಗಳು ಹುಟ್ಟಿಕೊಂಡಿದ್ದವು. ಕೆಲವರು ಸಾರ್ವಜನಿಕ ಸಭೆಯಲ್ಲಿ ತನಗಾದ ಅವಮಾನ ತಾಳಲಾರದೆ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ಹೇಳಿದರು. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದರು. ಇನ್ನು ಕೆಲವರು ನಾಗರಾಜನಿಗೆ ಮನಪರಿವರ್ತನೆಯಾಗಿ ಕೋಪಿಯನ್ನು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿದ್ದಾನೆಂದು ತಲೆ ಬೋಳಿಸಿಕೊಂಡು ಅಲ್ಲಿ ಓಡಾಡುತ್ತಿರುವುದನ್ನು ಕಣ್ಣಾರೆ ಕಂಡೆವೆಂದು ಹೇಳಿದರು. ಇನ್ನು ಕೆಲವರು ಆತ ಆನೆ ಬೆನ್ನಟ್ಟಿ ಮರಳಿ ಬರುವಾಗ ಗಂಧ ಕಳ್ಳ ಸಾಗಾಣಿಕೆಯ ಗಂಗಾಧರನ ಕಾರಿಗೆ ಅಡ್ಡ ಹೋಗಿ ಅವನ ಗ್ಯಾಂಗ್‌ನಿಂದಲೇ ಕೊಲೆಯಾಗಿ ಹೆಣ ನಾಪತ್ತೆಯಾಗಿರಬೇಕು ಎಂದರು. ಪೊಲೀಸರು ಕಾಡೆಲ್ಲ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು. ಪ್ರಶ್ನೆ 18 ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು? ಉತ್ತರ: ಕೃಷ್ಣೇಗೌಡ ತನ್ನ ಆನೆಯಿಂದ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ರೋಸಿ ಹೋಗಿದ್ದನು. ಹಿಂದೊಮ್ಮೆ ಇದೇ ಆನೆ ಆತನ ಮನೆಗೆ ಲಕ್ಷ್ಮಿ ಬಂದ ಹಾಗೆ ಆಗಿತ್ತಾದರೂ ಈಗ ಅದೇ ಆನೆಯನ್ನು ಸಾಕಾಕುವುದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಊರಿನಲ್ಲಿ ಏನೇ ನಡೆದರೂ ಅದಕ್ಕೆ ಆನೆಯೇ ಕಾರಣ ಎನ್ನುವ ಅಪವಾದದ ಮಾತುಗಳು ಆತನನ್ನು ಸಂಕಷ್ಟಕ್ಕೆ ಗುರಿಪಡಿಸಿತು. ಮಠದವರು ಅದನ್ನು ದಾಟಿಸಿದಂತೆ ತಾನು ಬೇರೆಯವರಿಗೆ ಮಾರೋಣವೆಂದರೆ ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಎದ್ದಿದ್ದವು. ಜಗದ್ಗುರುಗಳೆಲ್ಲ ಬೆಂಚ್ ಕಾರುಗಳನ್ನು ಹಿಡಿದಿದ್ದರು ಹಾಗೂ ಮಠದ ವ್ಯಾಪಾರಿಗಳು ಸರ್ಕಾರದ ಬಿಗಿ ಧೋರಣೆಯಿಂದ ಸುಸ್ತಾಗಿದ್ದರು. ಸರಿ, ಕಾಡಿಗೆ ಅಟ್ಟಿ ಬಿಡೋಣವೆಂದರೆ ಅದು ಊರಿನ ಆನೆಯಾದ್ದರಿಂದ ಕಾಡಿಗೆ ಹೋಗಿದ್ದರೂ ಮತ್ತೆ ಬಂದು ಲಯದೊಳಗೆ ನಿಂತಿತ್ತು. ಆಗ ಆತನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ
ಕಲ್ಲು ಗುಂಡಿನಂತೆ ಭಾಸವಾಗಲಾರಂಭಿಸಿದ್ದರಿಂದ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಿಗೆ ತೀವ್ರ ಬೇಸರ ಮೂಡಿತು. ಭಾಸಾಭ್ಯಾಸ 1. ನಾಟಿ, ನಾಟು, ನಾಟ. ಈ ಪದಗಳ ಅರ್ಥವ್ಯತ್ಯಾಸವನ್ನು ಕೇಳಿ ತಿಳಿಯಿರಿ. ನಾಟಿ: ಗದ್ದೆಯಲ್ಲಿ ಭತ್ತದ ಸಸಿಗಳನ್ನು ನೆಡುವುದು. ಉದಾಹರಣೆಗೆ, ಶಶಿ ನಾಟಿ ಮಾಡುವುದು. ನಾಟು: ಮರದ ದಿಮ್ಮಿ ಅಥವಾ ಲಾರಿಗೆ ಕಟ್ಟುವ ಮರದ ತುಂಡುಗಳು. ನಾಟ: ನಾಟ ಎಂದರೆ ಮರದ ದಿಮ್ಮಿ ಅಥವಾ ಕಡಿದ ಮರ. 2. ದೇನಿಸುತ್ತ, ಗ್ರಾಚಾರ ಮುಂತಾದ ಪದಗಳನ್ನು ಪಟ್ಟಿ ಮಾಡಿ ಅವುಗಳ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಪಾಠದಲ್ಲಿ ಬಳಕೆಯಾಗಿರುವ ಅನ್ಯದೇಶೀಯ ಅಥವಾ ಆಡು ಮಾತಿನ ಪದಗಳಿಗೆ ಗ್ರಾಂಥಿಕ ರೂಪಗಳು ಈ ಕೆಳಗಿನಂತಿವೆ. ದೇನಿಸುತ್ತ: ಗ್ರಾಂಥಿಕ ರೂಪ ಜ್ಞಾನಿಸುತ್ತ. ಗ್ರಾಚಾರ: ಗ್ರಹಚಾರ. ಆಫೀಸು: ಕಚೇರಿ ಅಥವಾ ಆಫೀಸ್. ಲೈನ್: ರೇಖೆ ಅಥವಾ ವಿದ್ಯುತ್ ಮಾರ್ಗ. ಡಿಪಾರ್ಟ್ಮೆಂಟ್: ಇಲಾಖೆ. ಜೀಪು: ಜೀಪು ವಾಹನ. ಡ್ರೈವರ್: ಚಾಲಕ. ಕ್ಲೀನರ್: ಸಹಾಯಕ. 3. ಕಂಟ್ರಿ ಡಾಗ್: ದೇಶಿ ತಳಿ ನಾಯಿ. ಕಂಟ್ರಿ ನಾಯಿಯಾಗಿ ಬಳಕೆಯಾಗಿರುವ ಪದರೂಪವನ್ನು ಗಮನಿಸಿ. ಇಂಗ್ಲಿಷ್ ಭಾಷೆಯ ಕಂಟ್ರಿ ಡಾಗ್ ಅಂದರೆ ನಾಡಿನ ಅಥವಾ ಬೀದಿಯ ಸಾಮಾನ್ಯ ನಾಯಿ ಎಂಬ ಪದವು ಕನ್ನಡದ ಆಡು ಭಾಷೆಯಲ್ಲಿ ಕಾಲಕ್ರಮೇಣ ತಿರುಗಿ ಕಂಟ್ರಿ ನಾಯಿ ಎಂದು ಬಳಕೆಗೆ ಬಂದಿದೆ. ಅಂದರೆ ಬೇರೆ ದೇಶದ ತಳಿಯಲ್ಲದ ಸ್ಥಳೀಯ ಅಥವಾ ಬೀದಿಯಲ್ಲಿ ಅಲೆಯುವ ನಾಯಿಯ ಎಂಬರ್ಥದಲ್ಲಿ ಇದು ರೂಢಿಯಲ್ಲಿದೆ. 4. ಇವುಗಳಿಗೆ ನಾನಾರ್ಥ ರೂಪಗಳನ್ನು ಬರೆಯಿರಿ. ಆಡಿ: ಆಟವಾಡು. ಆಡಿ: ಮಾತನಾಡು. ಕಳೆ: ಕಾಂತಿ. ಕಳೆ: ಅನಪೇಕ್ಷಿತ ಗಿಡಗಳನ್ನು ತೆಗೆ. ಬಗೆ: ವಿಧ ಅಥವಾ ರೀತಿ. ಬಗೆ: ಮನಸ್ಸು, ಯೋಚನೆ. ಇಡಿ: ಮುಷ್ಟಿ, ಪ್ರಮಾಣ. ಇಡಿ: ಕೈಪಿಡಿ, ಹಿಡಿಕೆ. ಹದ್ದು: ಹಕ್ಕಿ. ಹದ್ದು: ಮಿತಿ ಅಥವಾ ಹದ್ದುಬಸ್ತು. 5. ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ನಿರೂಪಕ ಬಳಸುವ ನುಡಿಗಟ್ಟುಗಳನ್ನು ಗಮನಿಸಿ ಅವುಗಳ ಅರ್ಥ ತಿಳಿದುಕೊಳ್ಳಲು ಯತ್ನಿಸಿ. ನುಡಿಗಟ್ಟು: ತುತ್ತೂರಿಯುವುದು. ಅರ್ಥ: ಸುಳ್ಳು ಹೇಳಿ ಹಬ್ಬಿಸು, ದೊಡ್ಡದಾಗಿ ಮಾತನಾಡು. ನುಡಿಗಟ್ಟು: ತರ್ಪಣ ಬಿಡು, ತ್ಯಜಿಸುವುದು, ಸಂಪೂರ್ಣವಾಗಿ ತೊರೆಯುವುದು. ನುಡಿಗಟ್ಟು: ನರಪೇತಲೆ ನಾರಾಯಣ. ಅರ್ಥ: ಬಡಕಲು ಮೈಯಬ್ಬನು, ತೀರ ಕೃಶವಾದ ಹಾಗೂ ಅಶಕ್ತನಾದ ವ್ಯಕ್ತಿ. ನುಡಿಗಟ್ಟು: ಗಾಳಿ ಸುದ್ದಿ ಹಬ್ಬು. ಅರ್ಥ: ವದಂತಿಗಳನ್ನು ಹರಡು. ನುಡಿಗಟ್ಟು: ಹೆಸರುವಾಸಿಯಾಗು. ಅರ್ಥ: ಪ್ರಸಿದ್ಧಿ ಪಡೆ. ನುಡಿಗಟ್ಟು: ಮುಖ ಇಂಚಿಕೊಳ್ಳು. ಅರ್ಥ: ಮುಜುಗರಕ್ಕೊಳಗಾಗು ಅಥವಾ ನಾಚಿಕೆ ಪಡು. ನುಡಿಗಟ್ಟು: ಅಧಿಕ ಪ್ರಸಂಗ ಮಾಡು. ಅರ್ಥ: ಮಿತಿಮೀರಿ ವರ್ತಿಸು ಅಥವಾ ಹೆಚ್ಚಾಗಿ ಮಾತನಾಡು. ನುಡಿಗಟ್ಟು: ಕಾಲು ಕೀಳು. ಅರ್ಥ: ಅಲ್ಲಿಂದ ಓಡಿ ಹೋಗು, ಜಾರಿಕೊಳ್ಳು. ನುಡಿಗಟ್ಟು: ಕಣ್ಣಿಗೆ ಒತ್ತಿಕೋ. ಅರ್ಥ: ಅತ್ಯಂತ ಭಕ್ತಿಯಿಂದ ಅಥವಾ ಇಷ್ಟಪಟ್ಟು ಸ್ವೀಕರಿಸು. ಗಾಳಿಗೆ ಉಗಿ. ಅರ್ಥ: ಎಲ್ಲವನ್ನೂ ಗಾಳಿಗೆ ತೂರಿ ನಿಯಂತ್ರಣ ತಪ್ಪಿ. ನುಡಿಗಟ್ಟು: ದೇಶವಾರಿ ನಗೆ ಬೀರು. ಅರ್ಥ: ಹಂಗಿಸು ಅಥವಾ ವ್ಯಂಗ್ಯದ ನಗೆ. ನುಡಿಗಟ್ಟು: ಮೂಗು ಹಾಕು. ಅರ್ಥ: ಅನಾವಶ್ಯಕವಾಗಿ ಮಧ್ಯ ಪ್ರವೇಶಿಸು. ನುಡಿಗಟ್ಟು: ಮೇಲೆ ಎತ್ತಿ ಕಟ್ಟು. ಅರ್ಥ: ಮತ್ತೊಬ್ಬರ ಮೇಲೆ ಆರೋಪ ಹೊರಿಸು. ನುಡಿಗಟ್ಟು: ಉರಿಯುವ ಬೆಂಕಿಗೆ ತುಪ್ಪ ಸುರಿ. ಅರ್ಥ: ಕೋಪ ಅಥವಾ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸು. ನುಡಿಗಟ್ಟು: ಹದ್ದಿಬಸ್ತಿನಲ್ಲಿಡು. ಅರ್ಥ: ನಿಯಂತ್ರಣದಲ್ಲಿಟ್ಟುಕೋ. 6. ಈ ಕಥೆಯಲ್ಲಿ ಬಂದಿರುವ ಅನ್ಯದೇಶೀಯ ಪದಗಳನ್ನು ಪಟ್ಟಿ ಮಾಡಿ. ಪಾಠದಲ್ಲಿ ಬಳಕೆಯಾಗಿರುವ ಇಂಗ್ಲಿಷ್ ಹಾಗೂ ಇತರ ಭಾಷೆಯ ಪದಗಳು: ಆಫೀಸ್, ಲೈನ್, ಜೀಪ್, ಡ್ರೈವರ್, ಕ್ಲಿಯರ್, ಎಲೆಕ್ಷನ್, ಪೊಲೀಸ್, ಮ್ಯಾಗಝೀನ್, ಪೋಸ್ಟ್, ಎಕ್ಸ್ಚೇಂಜ್, ಜಾಕ್, ಇಂಜಿನಿಯರ್, ಕಂಪನಿ. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಲೇಖಕರ ಪರಿಚಯ: ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಮುಖ್ಯರಾಗಿದ್ದು, ರಾಷ್ಟ್ರಕವಿ ಕುವೆಂಪು ಹಾಗೂ ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕಾರ್ವಾಲೋ, ಚಿದಂಬರ ರಹಸ್ಯ,
ಜುಂಗರಿ ಕ್ರಾಸ್, ಸ್ವರೂಪ, ಮಾಯಾಲೋಕ 1 ಮುಂತಾದ ಜನಪ್ರಿಯ ಕಾದಂಬರಿಗಳನ್ನು ಹಾಗೂ ಅಬಚೂರಿನ ಪೋಸ್ಟ್ ಆಫೀಸ್, ಕಿರಗೂರಿನ ಗುಂಡಗಾಳು ಮುಂತಾದ ಕಥಾ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಇವರ ಕುಬ್ಬಿ ಮತ್ತು ಇಯಾಲ, ತಬರನ ಕಥೆ ಕೃತಿಗಳು ಚಲನಚಿತ್ರಗಳಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿವೆ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ ಮುಂತಾದ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಚಟುವಟಿಕೆ ಚಟುವಟಿಕೆಯಲ್ಲಿನ ಪ್ರಶ್ನೆ 2 ಕಾಡು ಪ್ರಾಣಿಗಳನ್ನು ಸಾಕುವ ಅಪಾಯವನ್ನು ಕುರಿತು ಲೇಖನ ರಚಿಸಿ. ಲೇಖನ: ಕಾಡು ಪ್ರಾಣಿಗಳನ್ನು ಸಾಕುವ ಅಪಾಯಗಳು. ಪ್ರಾಣಿಗಳ ನಿಜವಾದ ನೆಲೆ ಕಾಡು. ಆದರೆ ಕೆಲವರು ಹವ್ಯಾಸಕ್ಕಾಗಿ ಕಾಡು ಪ್ರಾಣಿಗಳನ್ನು ಸಾಕಲು ಪ್ರಯತ್ನಿಸುವುದುಂಟು. ಇದು ಪ್ರಾಣಿಗಳಿಗೆ ಹಾಗೂ ಮನುಕುಲಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ. ಪ್ರಮುಖ ಅಪಾಯಗಳು: ಅತಿಕ್ರಮಣಕಾರಿ ಸ್ವಭಾವ. ಕಾಡು ಪ್ರಾಣಿಗಳು ಎಷ್ಟೇ ಪಳಗಿಸಿದರೂ ತಮ್ಮ ಮೂಲ ಸ್ವಭಾವ ಬಿಡುವುದಿಲ್ಲ. ಅನಿರೀಕ್ಷಿತವಾಗಿ ಮನುಷ್ಯರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯ ಉಂಟು ಮಾಡಬಹುದು. ಆರ್ಥಿಕ ಹೊರೆ. ಬೃಹತ್ ಪ್ರಾಣಿಗಳ ಆಹಾರ ಮತ್ತು ಆರೋಗ್ಯ ನಿರ್ವಹಣೆಯು ಮಾಲೀಕರಿಗೆ ದೊಡ್ಡ ಆರ್ಥಿಕ ಹೊರೆಯಾಗಿ ನಿರ್ವಹಿಸುತ್ತದೆ. ಉದಾಹರಣೆಗೆ ಕೃಷ್ಣೇಗೌಡರ ಆನೆ. ಕಾನೂನು ಬಾಹಿರ ಅಪರಾಧ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಕಾಡು ಪ್ರಾಣಿಗಳನ್ನು ಸಾಕುವುದು ಅಥವಾ ಬಂಧನದಲ್ಲಿಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಪ್ರಾಣಿಗಳ ಯಾತನೆ. ಮುಕ್ತವಾಗಿರಬೇಕಾದ ಪ್ರಾಣಿಗಳನ್ನು ಗೂಡಿನಲ್ಲಿ ಅಥವಾ ಸರಪಳಿಯಲ್ಲಿ ಬಂಧಿಸುವುದರಿಂದ ಅವು ಮಾನಸಿಕವಾಗಿ ನೊಂದಿ ಆರೋಗ್ಯ ಕಳೆದುಕೊಳ್ಳುತ್ತವೆ. ಕಾಡು ಪ್ರಾಣಿಗಳನ್ನು ಕಾಡಿನಲ್ಲೇ ಮುಕ್ತವಾಗಿರಲು ಬಿಡುವುದೇ ಪ್ರಕೃತಿಯ ಸಮತೋಲನಕ್ಕೆ ಮತ್ತು ಅವುಗಳ ರಕ್ಷಣೆಗೆ ಅತ್ಯುತ್ತಮ ಮಾರ್ಗವಾಗಿದೆ. ಚಟುವಟಿಕೆಯಲ್ಲಿನ ಪ್ರಶ್ನೆ 3 ಇತ್ತೀಚೆಗೆ ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಆನೆಗಳ ಹಾವಳಿ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಲೇಖನ ರಚಿಸಿ. ಲೇಖನ: ಇತ್ತೀಚೆಗೆ ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಆನೆಗಳ ಹಾವಳಿ. ಇತ್ತೀಚಿನ ದಿನಗಳಲ್ಲಿ ಆನೆಗಳು ನಾಡಿನ ಹಾಗೂ ಪಟ್ಟಣ ಪ್ರದೇಶಗಳಿಗೆ ನುಗ್ಗಿ ಅಪಾರ ಹಾನಿ ಮಾಡುತ್ತಿರುವುದು ಸಮಾಜದ ಗಂಭೀರ ಸಮಸ್ಯೆಯಾಗಿದೆ. ಆನೆಗಳು ನಾಡಿಗೆ ನುಗ್ಗಲು ಪ್ರಮುಖ ಕಾರಣಗಳು: ಅರಣ್ಯನಾಶ. ಮಾನವನ ಸ್ವಾರ್ಥಕ್ಕಾಗಿ ಕಾಡುಗಳು ಕರಗಿ ಆನೆಗಳು ತಮ್ಮ ಸ್ವಾಭಾವಿಕ ಆವಾಸ ಸ್ಥಾನವನ್ನು ಕಳೆದುಕೊಳ್ಳುತ್ತಿವೆ. ಆಹಾರದ ಕೊರತೆ. ಕಾಡಿನಲ್ಲಿ ನೀಲಗಿರಿಯಂಥ ಅನುಪಯುಕ್ತ ಮರಗಳನ್ನು ನೆಟ್ಟಿರುವುದರಿಂದ ತಿನ್ನಲು ಆಹಾರ ಸಿಗದೆ ಆನೆಗಳು ನಾಡಿಗೆ ಬರುತ್ತಿವೆ. ಸಂಚಾರ ಮಾರ್ಗಗಳಿಗೆ ಅಡಚಣೆ. ಆನೆಗಳು ಸಂಚರಿಸುತ್ತಿದ್ದ ಸಾಂಪ್ರದಾಯಿಕ ಕಾರ್ಯಪಥಗಳಿಗೆ ಜನವಸತಿಗಳು ತಲೆ ಎತ್ತಿರುವುದರಿಂದ ಅವು ದಾರಿ ತಪ್ಪುತ್ತಿವೆ. ದುಷ್ಪರಿಣಾಮಗಳು ಹಾಗೂ ಪರಿಹಾರ. ಆನೆಗಳ ದಾಳಿಯಿಂದ ಕೃಷಿ ನಾಶವಾಗಿ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಮತ್ತು ಪ್ರಾಣಹಾನಿಯೂ ಆಗುತ್ತಿದೆ. ಇದನ್ನು ತಡೆಯಲು ಅರಣ್ಯ ಒತ್ತುವರಿ ತಡೆದು ಆಳವಾದ ಕಂದಕ ಹಾಗೂ ಸೌರ ಬೇಲಿಯನ್ನು ಅಳವಡಿಸಬೇಕು. ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವುದನ್ನು ಕಲಿತುಕೊಂಡರೆ ಮಾತ್ರ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷವನ್ನು ಪರಿಹರಿಸಲು ಸಾಧ್ಯ.